Hello everyone. Good evening. Welcome to the class. I hope I'm audible to everyone. Please make sure that I'm audible and the screen is visible without any blur. Okay? Yes. So welcome to the class once again after a little bit gap. I hope the screen is visible to everyone. Okay? Yes. Let us continue. I hope you all are enjoying the NMMS classes. Okay? ಇದರಲ್ಲಿ ನಾನ್ ವರ್ಬಲ್ ಕ್ಲಾಸಸ್ ಅಲ್ಲಿ ಅಂದ್ರೆ ಈ ಚಾಪ್ಟರ್ಸ್ ಅಲ್ಲಿ ಒನ್ಸ್ ಯು ಕಮ್ ಟು ನೋ ವಾಟ್ ಇಸ್ ದ ಲಾಜಿಕ್ ಬಿಹೈಂಡ್ ದ ಕ್ವೆಶನ್ಸ್, ಈ ಇರೋ ಕ್ವೆಶನ್ಸ್ ಬಿಟ್ಟು ನಿಮ್ಗೆ ಸುಮಾರು ಕ್ವೆಶನ್ಸ್ ಸಿಗುತ್ತೆ. ಈಗ ಲೈಬ್ರರಿಯಲ್ಲಿ ಅಥವಾ ನಿಮ್ಮ ಏನಾದ್ರು ಇಂಟರ್ನೆಟ್ ಅಲ್ಲಿ ಸುಮಾರು ಕ್ವೆಶನ್ಸ್ ಸಿಗುತ್ತೆ. ಈ ಚಾಪ್ಟರ್ ಹೆಸರನ್ನ ಹಾಕಿ ನಾನ್ ವರ್ಬಲ್ ಕ್ವೆಶನ್ಸ್ ಅಂತ ಸರ್ಚ್ ಮಾಡಿದ್ರೆ ಸುಮಾರು ಸಿಗುತ್ತೆ. ಅಂಡ್ ಮೋರ್ ಯು ಪ್ರಾಕ್ಟೀಸ್ ಮೋರ್ ಯು ಬಿಕಮ್ ಡಿಫಿಕಲ್ಟ್ ಅಂಡ್ ಇಟ್ ಇಸ್ ಫನ್ ಆಲ್ಸೋ ಆಕ್ಚುಲಿ. ಓಕೆ, ಸೊ ಲಾಸ್ಟ್ ವೀಕ್ ಅಲ್ಲಿ 3 ಚಾಪ್ಟರ್ಸ್ ಮುಗಿಸಿದ್ವಿ. Now the next chapter, the 4th chapter, that is hidden figures. Okay, ನಾವ್ ಏನು ಈ ಪ್ರಾಬ್ಲಮ್ಸ್ ಅಲ್ಲಿ ನಾವ್ ಆಕ್ಚುಲಿ ಸಾಲ್ವ್ ಮಾಡಕ್ ಹೋಗ್ತಾ ಇದೀವಿ. ಅದ್ ನಿಮ್ ಚಾಪ್ಟರ್ ನೇಮ್ ನಲ್ಲೇ ಇರುತ್ತೆ. ಲೈಕ್ ಪ್ರೀವಿಯಸ್ ಚಾಪ್ಟರ್ಸ್ ಸಿಮಿಲರ್ ಫಿಗರ್ಸ್ ಅಂತ ಮಾಡಿದ್ವಿ. ಸೊ ಏನ್ ಮಾಡ್ಬೇಕು, ಕೊಟ್ಟಿರೋ ಫಿಗರ್ ಅನ್ನ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಹುಡುಕ್ಬೇಕು ಸಿಮಿಲರ್ ಇರೋದು. ಅದೇ ತರ ಹಿಡನ್ ಫಿಗರ್ಸ್, ಹಿಡನ್ ಅಂದ್ರೆ ಅಡಕವಾಗಿರೋ, ಹೌದಾ? ಸೊ ಅಡಕವಾಗಿರೋ ಫಿಗರ್ ಅನ್ನ ನಾವು ಹುಡುಕ್ಬೇಕು ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ. ಏನದು ನೋಡೋಣ. ಓಕೆ, ಸೊ ಐ ಬಿಗಿನ್ ದ ಕ್ಲಾಸ್ ವಿತ್ ದ 4th ಚಾಪ್ಟರ್, ದಟ್ ಇಸ್ ಹಿಡನ್ ಫಿಗರ್ಸ್. ಏನ್ ಹೇಳ್ತಾರೆ, the problem figure in the following questions is hidden in the given 4 alternatives in every question. Find the alternative in which the problem figure is hidden. ಅಂದ್ರೆ ಕೆಳಗಿನ ಪ್ರಶ್ನೆಗಳಲ್ಲಿರುವ ಸಮಸ್ಯಾ ಚಿತ್ರವು, ಓಕೆ ಅಂದ್ರೆ ಒಂದು ಕೊಟ್ಟಿರೋ ಕ್ವೆಶನ್ ಅಂತ ಅರ್ಥ. ಸಮಸ್ಯಾ ಚಿತ್ರ ಅಂದ್ರೆ ಕೊಟ್ಟಿರೋ ಕ್ವೆಶನ್ ಫಿಗರ್. ಪ್ರತಿ ಪ್ರಶ್ನೆಯಲ್ಲಿ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಒಂದರೊಳಗೆ ಅಡಕವಾಗಿದೆ. ಸಮಸ್ಯಾ ಚಿತ್ರವು ಅಡಕವಾಗಿರುವ ಆಯ್ಕೆಯನ್ನು ಪತ್ತೆ ಹಚ್ಚಿರಿ ಅಷ್ಟೇ. ಓಕೆ, ಇದರಲ್ಲಿ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಲಾಜಿಕ್ ಅಂತ ಏನಿಲ್ಲ. ಈಗ ಅನಾಲಜಿ ಆಫ್ ಫಿಗರ್ಸ್ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಇತ್ತು. ಅಂದ್ರೆ ಒಂದ್ ಸೀರೀಸ್ ಕಂಟಿನ್ಯೂ ಆಗುತ್ತೆ, ಆ ಸೀರೀಸ್ ಕಂಡು ಹಿಡಿಬೇಕು, ಲಾಜಿಕ್ ಕಂಡು ಹಿಡಿಬೇಕು, ಪ್ಯಾಟರ್ನ್ ಕಂಡು ಹಿಡಿಬೇಕು. ಆ ತರ ಇಲ್ಲಿ ಏನೂ ಎಕ್ಸ್ಪ್ಲನೇಷನ್ ಇಲ್ಲ. ಸಿಂಪ್ಲಿ ಏನಂದ್ರೆ ಒಂದು ಕ್ವೆಶನ್ ಕೊಟ್ಟಿರ್ತಾರೆ. ಕ್ವೆಶನ್ ಅಂದ್ರೆ ಏನು, ನಿಮ್ದು ಫಿಗರ್ ಪ್ರಾಬ್ಲಮ್, ಫಿಗರೇಟಿವ್ ಪ್ರಾಬ್ಲಮ್. ಓಕೆ, ಆ ಚಿತ್ರನ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಅದೇ ಸೇಮ್ ಚಿತ್ರ ಎಲ್ಲಾದ್ರೂ ಇರುತ್ತೆ, ಬಟ್ ಬೇರೆ ಬೇರೆ ಫಿಗರ್ಸ್ ಇರುತ್ತೆ. ಕೊಟ್ಟಿರೋ ಕ್ವೆಶನ್ ಚಿತ್ರನ ಯಾವ ಫಿಗರ್ ಅಲ್ಲಿ ಇದೆ ಅಂತ ನಾವು ಕಂಡು ಹಿಡಿಬೇಕು. ಓಕೆ, ಸೊ ನಾನು ಇಲ್ಲಿ ಒಂದು ಫಸ್ಟ್ ಕ್ವೆಶನ್ ಡಿಸ್ಪ್ಲೇ ಮಾಡ್ತೀನಿ. ಡಿಸ್ಪ್ಲೇ ಮಾಡಿ ಏನಂತ ಹೇಳ್ತೀನಿ. ದೆನ್ ಇದರಲ್ಲಿ ಆಸ್ ಐ ಟೋಲ್ಡ್ ಜಾಸ್ತಿ ಎಕ್ಸ್ಪ್ಲನೇಷನ್ ಅಂತ ಏನಿಲ್ಲ. ಕೊಟ್ಟಿರೋ ಚಿತ್ರ ಎಲ್ಲಿದೆ ಅಂತ ಹುಡುಕ್ಬೇಕಷ್ಟೇ. ಸರ್ಟನ್ ಕೀ ಪಾಯಿಂಟ್ಸ್ ಏನಂತ ನೋಡೋಣ. ಓಕೆ, ಸೊ ಇದು ಫಸ್ಟ್ ಬಾಕ್ಸ್ ನಿಮ್ಗೆ ಏನ್ ಕಾಣ್ತಾ ಇದೆ, ದಿಸ್ ಫಸ್ಟ್ ಬಾಕ್ಸ್ ಇಸ್ ಯೋರ್ ಕ್ವೆಶನ್. ಓಕೆ, ದಿಸ್ ಇಸ್ ಯೋರ್ ಸಮಸ್ಯಾ ಚಿತ್ರ ಅಂತ ಏನ್ ಹೇಳಿದ್ರಲ್ಲ, ಅಂದ್ರೆ ಕ್ವೆಶನ್, ನಾನ್ ವರ್ಬಲ್ ಕ್ವೆಶನ್, ಫಿಗರೇಟಿವ್ ಪ್ರಾಬ್ಲಮ್. ಇದೇ ಸೇಮ್ ಇರೋದು. ಈಗ ಆಪ್ಷನ್ಸ್ ಕೊಟ್ಟಿದ್ದಾರೆ ABCD ಅಂತ. ಇದು ಸೇಮ್ ಫಿಗರ್ ಎಲ್ಲಿದೆ ಅಂತ ಕಂಡು ಹಿಡಿಬೇಕು ಅಷ್ಟೇ. ಓಕೆನಾ? ಸೊ ಐ ಹೋಪ್ ದಿಸ್ ರೆಡ್ ಇಂಕ್ ಇಸ್ ವಿಸಿಬಲ್ ಟು ಎವ್ರಿ ಒನ್. ಎಸ್, ಬಿಫೋರ್ ಗೋಯಿಂಗ್ ಫಾರ್ ದ ಕ್ವೆಶನ್ಸ್, ಸ್ವಲ್ಪ ಕೀವರ್ಡ್ಸ್ ಏನು. ಈಗ ನಾವು ಯಾವಾಗ ಈ ಚಿತ್ರನ ಇಲ್ಲಿ ಕಂಡು ಹಿಡಿತೀವಿ, ಏನ್ ಮ್ಯಾಟರ್ ಆಗುತ್ತೆ, ಒಂದು ಸೈಜ್, ಶೇಪ್, ಲೆಂತ್. ಓಕೆ, ಅಂದ್ರೆ ಆ ಕೊಟ್ಟಿರೋ ಫಿಗರ್ದು ಲೆಂತ್ ಎಷ್ಟಿದೆ, ಗಾತ್ರ ಎಷ್ಟಿದೆ, ಶೇಪ್ ಯಾವ ತರ ಇದೆ. ಓಕೆ, ಸೊ ಇದೇನ್ ಕೊಟ್ಟಿದ್ದಾರೆ, ಸೇಮ್ ಎಕ್ಸಾಕ್ಟ್ ಫಿಗರ್ ಅಲ್ಲಿ ಇರಬೇಕು. ಈ 4ರಲ್ಲಿ ಅಷ್ಟೇ ಸೈಜ್ ಇರಬೇಕು, ಅದೇ ಶೇಪ್ ಅಲ್ಲಿ ಇರಬೇಕು, ಅಷ್ಟೇ ಲೆಂತ್ ಅಲ್ಲಿ ಇರಬೇಕು. ಓಕೆನಾ? ಈಗ ಅಷ್ಟೇ ಮೆಜರ್ಮೆಂಟ್ ಇರ್ಬೇಕಂದ್ರೆ ನೀವು ಇಲ್ಲಿ ಕುಂತು ಸ್ಕೇಲ್ ಇಂದ ಮೆಜರ್ ಮಾಡಿ ಹುಡುಕೋದು ಅಂತಲ್ಲ, ಜಸ್ಟ್ ಕಣ್ಣಳತೆ. ಓಕೆ, ಕಣ್ಣಳತೆಯಲ್ಲೇ ಹುಡುಕ್ಬೇಕು. ಟೈಮ್ಸ್ ಏನಾಗುತ್ತೆ, ಕಣ್ಣಳತೆಯಲ್ಲಿ ಹುಡುಕುವಾಗ ಯಾವ್ದಾದ್ರು ಒಂದ್ 2 ಆಪ್ಷನ್ಸ್ ತುಂಬಾ ಸಿಮಿಲರ್ ಅನ್ಸುತ್ತೆ. ಓಕೆ, ತುಂಬಾ ಸಿಮಿಲರ್ ಅನ್ಸ್ದಾಗ ವಿಚ್ ಎವರ್ ಇಸ್ ವೆರಿ ಕ್ಲೋಸೆಸ್ಟ್, ಯಾವ್ದು ತುಂಬಾ ಕ್ಲೋಸೆಸ್ಟ್ ಇದೆ ಅದನ್ನ ಮಾರ್ಕ್ ಮಾಡಿ. ಓಕೆ, ಆಮೇಲೆ ಇಲ್ಲಿ ಸ್ವಲ್ಪ ರಾಂಗ್ ಆದ್ರೆ ತೊಂದ್ರೆ ಬೇಡ, ಟೆನ್ಷನ್ ಮಾಡ್ಕೋಬೇಡಿ. ಕ್ಲೋಸೆಸ್ಟ್ ಇರೋದು ಯೂಶಲಿ ಆನ್ಸರ್ ಇರುತ್ತೆ. ಬೈ ಚಾನ್ಸ್ ಮ್ಯಾಮ್ 2, 3 ತುಂಬಾ ಕ್ಲೋಸೆಸ್ಟ್ ಕಾಣ್ತಾ ಇತ್ತು, ನಾನು ಯಾವ್ದೋ ಒಂದು ಮಾರ್ಕ್ ಮಾಡಿದೆ ರಾಂಗ್ ಆದ್ರೆ ಅಂತ ಪರವಾಗಿಲ್ಲ. ಬೇರೆ ಚಾಪ್ಟರ್ಸ್ ಅಲ್ಲಿ ಆ ಮಾರ್ಕ್ಸ್ ಅನ್ನ ನೀವು ಕವರ್ ಅಪ್ ಮಾಡ್ಕೋಬಹುದು. ಓಕೆ, ಸೊ ಬೇರೆ ಚಾಪ್ಟರ್ ಅಲ್ಲಿ ಕವರ್ ಅಪ್ ಮಾಡ್ಕೋಬಹುದು, ಅದ್ರ ಅರ್ಥ ಇಲ್ಲಿ ರಾಂಗ್ ಆಗುತ್ತೆ ಅಂತ ಇಲ್ಲ.
Starting on two problems, you will understand how to find. Okay, so what you have to find, the same figure with same size, same length, same measurement. Okay, same shape. Fine. So I hope this much is clear to everyone. ಇಷ್ಟು ಎಕ್ಸ್ಪ್ಲನೇಷನ್ ಜೊತೆ ನಾವು ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಓಕೆ, ಏನ್ ಕೊಟ್ಟಿದ್ದಾರೆ, ಈ ತರ ಒಂದು ಫಿಗರ್ ಕೊಟ್ಟಿದ್ದಾರೆ. ಇದು ಯಾವ ಆಪ್ಷನ್ಸ್ ಅಲ್ಲಿ ಇರುತ್ತೆ ಅಂತ ಕಂಡು ಹಿಡಿಬೇಕು, ಸರಿನಾ? ಓಕೆ, ಸೊ ಈ ಫಿಗರ್ ನ ನೀವು ಸ್ವಲ್ಪ ಕಣ್ಣಲ್ಲಿ ಇಟ್ಕೊಂಡು ಕಣ್ಣಿನ ಅಳತೆಯಲ್ಲೇ ನೋಡೋಣ. ನೀವು ಡೈರೆಕ್ಟ್ ಹುಡುಕ್ಬಹುದು, ಅಥವಾ ನಾನು ಒಂದೆರಡು ಕ್ವಶನ್ಗೆ ಸ್ವಲ್ಪ ಏನಾದ್ರೂ ಸೆಗ್ಮೆಂಟ್ ಹಾಕೋತೀನಿ. ಬೇಕಂದ್ರೆ ಇದು ಸ್ವಲ್ಪ ಸ್ಕ್ವೇರ್ ತರ, ಅರ್ಧ ಸ್ಕ್ವೇರ್ ತರ ಇರೋದು ಫಸ್ಟ್ ಅಂತ ಬರ್ಕೊಂಡು, ಈ ಲೈನ್ ಸೆಕೆಂಡ್ ಅಂತ ಬರ್ಕೊಂಡು, ಈ ಲೈನ್ ಥರ್ಡ್ ಅಂತ ಬರ್ಕೊಂಡ್ರೆ, ಸೊ ಸೆಕೆಂಡ್ ಲೈನ್ ಲೆಂತ್ ಎಷ್ಟಿದೆ, ಥರ್ಡ್ ಲೈನ್ ಲೆಂತ್ ಎಷ್ಟಿದೆ ಎಲ್ಲ ಸ್ವಲ್ಪ ಕನ್ನಡತೆಯಲ್ಲೇ ಇಟ್ಕೊಳ್ಳಿ. ವಿಲ್ ಕಮ್ ಟು ಎ. ಓಕೆ, ಸೊ ಈ ತರ ಸ್ವಲ್ಪ ಅರ್ಧ ಸ್ಕ್ವೇರ್ ತರ ಇರ್ಬೇಕು, ಈ ತರ ಇರ್ಬೇಕು, ಹುಡುಕೋಣ. ಇಲ್ಲಿ ಆಪ್ಷನ್ ಎ ಅಲ್ಲಿ ಕಾಣ್ತಾ ಇದೆ, ಹೌದಾ? ಇಲ್ಲಿ ನಾನು ರೆಡ್ ಮಾರ್ಕ್ ಹಾಕ್ತಾ ಇದ್ದೀನಿ, ಕಾಣ್ತಾ ಇದೆ. ಆದ್ರೆ ಈ ಕೆಳಗಡೆ ಏನಿದ್ದು ಎರಡು ಲೈನ್ ಇದಾವಲ್ಲ, ಸೆಕೆಂಡ್ ಲೈನ್ ಥರ್ಡ್ ಲೈನ್, ಲೆಂತ್ ತುಂಬಾ ಜಾಸ್ತಿ ಇದೆ. ನೋಡ್ಬೋದಾ? ಈ ಕೊಟ್ಟಿರೋ ಕ್ವಶನ್ ಮತ್ತು ಕೊಟ್ಟಿರೋ ಆಪ್ಷನ್ ಎ ಅಲ್ಲಿ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೆಂತ್ ತುಂಬಾ ಜಾಸ್ತಿ ಇದೆ, ಸೊ ಎ ಆಗಲ್ಲ. ಓಕೆ, ಬಿ ನೋಡೋಣ. ಬಿ ಅಲ್ಲಿ ಕೂಡ ಈ ತರ ಒಂದು ಕಾಣ್ತಾ ಇದೆ. ಕಣ್ಣ ಅಳತೆಯಲ್ಲಿ ಸ್ವಲ್ಪ ಲೆಂತ್ ಕೂಡ ಸೇಮ್ ಅನ್ಸ್ತಾ ಇದೆ, ನೋಡೋಣ. ನೆಕ್ಸ್ಟ್ ಸಿ ಅಲ್ಲಂತೂ ಈ ತರ ಕಾಣ್ತಾನೆ ಇಲ್ಲ. ಓಕೆ, ಇದು ಸ್ಕ್ವೇರು, ಇದು ಶೇಪೇ ರಾಂಗ್ ಇದೆ, ಸೊ ಸಿ ಆಗಲ್ಲ. ನೆಕ್ಸ್ಟ್ ಡಿ ಅಲ್ಲಿ ಎಲ್ಲಿ ಕಾಣ್ತಾ ಇದೆ, ಈ ತರ, ಸೊ ಇಲ್ಲಿ ಕಾಣ್ತಾ ಇದೆ ಈ ತರ. ಓಕೆ, ಆಮೇಲೆ ಇಲ್ಲಿ ನೋಡ್ಬೋದು ಈ ತರ ಕಾಣ್ತಾ ಇದೆ. ಬಟ್ ಅಗೇನ್ ದಟ್ ಸೆಕೆಂಡ್ ಅಂಡ್ ಥರ್ಡ್ ಲೈನ್ ನಾನು ಏನಾದ್ರು ಮಾರ್ಕ್ ಮಾಡಿದೀನಿ 2, 3 ಅಂತ ನಮಗೋಸ್ಕರ ನಾವು ಬರ್ಕೊಂಡಿರೋದು, ಅದು ಲೆಂತ್ ತುಂಬಾ ಜಾಸ್ತಿ ಇದೆ, ಹೌದಾ? ಅದ್ರದ್ದು ಮತ್ತೆ ಮೆಜರ್ಮೆಂಟ್ ತುಂಬಾ ಜಾಸ್ತಿ ಇದೆ, ಸೊ ಡಿ ಕೂಡ ಆಗಲ್ಲ. ಸೊ ಇಲ್ಲಿ ಯಾವ ಮೆಥಡ್ ಹೆಲ್ಪ್ ಆಗುತ್ತೆ? ಎಲಿಮಿನೇಷನ್ ಮೆಥಡ್. ಈ ಚಾಪ್ಟರ್ಗೂ ಕೂಡ ಎಲಿಮಿನೇಷನ್ ಮೆಥಡ್ ಹೆಲ್ಪ್ ಆಗುತ್ತೆ. ಎ ಸಿ ಡಿ ಎಲ್ಲ ಎಲಿಮಿನೇಟ್ ಆಯ್ತು. ಬಿ ನೋಡ್ಬೋದು ಆಲ್ಮೋಸ್ಟ್ ಸೇಮ್ ಇದೆ, ಎಕ್ಸಾಕ್ಟ್ ಸೇಮ್ ಇದೆ, ಪ್ಲಸ್ ಅದೇ ಉಳಿದಿರೋ ಆಪ್ಷನ್. ಸೊ ವಾಟ್ ಈಸ್ ಯುವರ್ ಆನ್ಸರ್? ಆಪ್ಷನ್ ಬಿ. ಓಕೆ, ಸೊ ಐ ಹೋಪ್ ಒನ್ ಕ್ವೆಶನ್ ಇಸ್ ಅಂಡರ್ಸ್ಟುಡ್. ನಾವು ಹೇಗೆ ಅದನ್ನ ಹುಡುಕ್ಬೇಕಂತ. ಹಿಡನ್ ಫಿಗರ್, ಅದು ಎಕ್ಸಾಕ್ಟ್ ಆಗಿ ಅಲ್ಲಿ ಹಿಡನ್ ಇದೆ, ಅಡಕವಾಗಿದೆ, ಅದನ್ನ ಯಾವ್ದ್ರಲ್ಲಿ ಎಕ್ಸಾಕ್ಟ್ ಇದೆ ಅಂತ ನೋಡ್ಬೇಕು. ನೆಕ್ಸ್ಟ್. ಓಕೆ, ಎಸ್, ಸೊ ದಿಸ್ ಇಸ್ ಯುವರ್ ಕ್ವೆಶನ್. ನೀವು ಬೇಕಂದ್ರೆ ಡೈರೆಕ್ಟ್ ಹುಡುಕ್ಬಹುದು, ಇಲ್ಲ ನಿಮ್ ಕನ್ವೀನಿಯನ್ಸ್ಗೆ ನೀವು ಬೇಕಂದ್ರೆ ಈ ತರ ಬರ್ಕೋಬಹುದು. ಓಕೆ, ಐ ಆಮ್ ರೈಟಿಂಗ್ ಫಸ್ಟ್ ಸೆಗ್ಮೆಂಟ್, ಸೆಕೆಂಡ್ ಸೆಗ್ಮೆಂಟ್, ಥರ್ಡ್ ಸೆಗ್ಮೆಂಟ್. ಸೊ ಫಸ್ಟ್ ಎಷ್ಟು ಲೆಂತ್ ಇದೆ, 2, 3 ಎಷ್ಟು ಲೆಂತ್ ಇದೆ ನೋಡೋಣ. ಈಗ ಆಪ್ಷನ್ ಎ ಅಲ್ಲಿ ಈ ತರ ಏನು ಫಿಗರ್ ಕಾಣ್ತಾನೆ ಇಲ್ಲ, ಐ ಕೆನಾಟ್ ಫೈಂಡ್ ಎನಿವೇರ್. ಎ ಇಸ್ ನಾಟ್ ದ ಆನ್ಸರ್. ಓಕೆ, ಬಿ ಅಲ್ಲಿ ನೋಡೋಣ. ಓಕೆ, ಸೊ ಬಿ ಅಲ್ಲಿ ಇದೊಂದು ಈ ತರ ಲೈನ್ ಇದೆ, ಇಲ್ಲಿ ಒಂದು ಲೈನ್ ಇದೆ. ಓಕೆ, ಆಲ್ಮೋಸ್ಟ್ ಸೇಮ್ ಅನಿಸ್ತಾ ಇದೆ. ಲೆಟ್ ಸಿ ಹೋಗೋಣ. ಸಿ ಅಲ್ಲಿ ಈ ತರ ಶೇಪ್ ಕಾಣ್ತಾ ಇದೆ, ಎಸ್. ಬಟ್ ಯು ಕ್ಯಾನ್ ಸಿ ದಟ್ ಇದು 1, 2, 3 ಅಂತ ಬರ್ಕೊಂಡ್ರೆ 2 ಅನ್ನೋದು ತುಂಬಾ ಜಾಸ್ತಿ ಇದೆ ಕೊಟ್ಟಿರೋ ಕ್ವೆಶನ್ಗಿಂತ, ಹೌದಾ? 2 ಲೆಂತ್ ತುಂಬಾ ಜಾಸ್ತಿ ಇದೆ, ಸೊ ಸಿ ಕೂಡ ಆಗಲ್ಲ. ನೆಕ್ಸ್ಟ್ ಡಿ ಹೋಗೋಣ. ಡಿಗೆ ಇಲ್ಲಿ ಒಂದು ಲೈನ್ ಕಾಣ್ತಾ ಇದೆ. ಓಕೆ, ಈಗ ನೋಡಿ ಇಲ್ಲಿ ಏನ್ ರಾಂಗ್ ಇದೆ, ಈ 2 ಅನ್ನೋದು ಸ್ಟ್ರೇಟ್ ಇದ್ದು 3 ಅನ್ನೋದು ಕ್ರಾಸ್ ಬಂದಿದೆ, ಹೌದಾ? ಆದ್ರೆ ಇಲ್ಲಿ ಥರ್ಡ್ ಲೈನ್ ಸ್ಟ್ರೇಟ್ ಬಂದಿದೆ, ಹೌದಾ? ಇಲ್ಲಿ ಥರ್ಡ್ ಲೈನ್ ಕ್ರಾಸ್ ಬರ್ಬೇಕು, ಇಲ್ಲಿ ಸ್ಟ್ರೇಟ್ ಬಂದಿದೆ, ಹಾಗಾದ್ರೆ ಡಿ ಕೂಡ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಯಾವ್ದು ಉಳಿತು ಇವಾಗ? ಬಿ ಉಳಿತು ಬೈ ಎಲಿಮಿನೇಷನ್ ಮೆಥಡ್. ಬೈ ಎಲಿಮಿನೇಷನ್ ಮೆಥಡ್ ಬಿ ಇಸ್ ಕರೆಕ್ಟ್. ಆಲ್ಸೋ ಬೈ ಕಂಪ್ಯಾರಿಸನ್ ಆಲ್ಸೋ ಬಿ ನೇ ಕರೆಕ್ಟ್ ಆಗುತ್ತೆ, ಹೌದಾ? ಸೊ ಫಸ್ಟ್ ಸೆಗ್ಮೆಂಟ್, ಸೆಕೆಂಡ್, ಥರ್ಡ್ ಆಲ್ಮೋಸ್ಟ್ ಲೆಂತ್ ಸೇಮ್ ಇದೆ, ಹಾಗಾದ್ರೆ ಇದಕ್ಕೆ ಏನ್ ಆನ್ಸರ್ ಆಯ್ತು? ಆಪ್ಷನ್ ಬಿ. ಓಕೆ, ಸೊ ನಾನು ಇಲ್ಲಿ ಸ್ವಲ್ಪ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಏನಾಯ್ತು ಆನ್ಸರ್ ನಮ್ದು? ಆಪ್ಷನ್ ಬಿ ಇಸ್ ಯೋರ್ ಆನ್ಸರ್. I'll just give you 5 seconds to go through the question. ಆಮೇಲೆ ಅದು ಹೇಗೆ ಅಡಕ ಆಗಿದೆ, ಯಾಕೆ ಬಿ ಕರೆಕ್ಟ್ ಆಯ್ತು. ಓಕೆ, ಎಲ್ಲಿ ಅಡಕ ಆಗಿದೆ ಅದು? ಇಲ್ಲಿದೆ. ಫೈನ್. ಎಸ್, ಅಥವಾ ಇದು ತಗೊಂಡ್ರು ಕೂಡ, ಇದು ತಗೊಂಡ್ರು ಕೂಡ ಇಲ್ಲೂ ಇದೆ. ದಿಸ್
could also be the possibility. This could also be the possibility. ಹೌದಾ? Yes, this is exactly possibility actually. Yes, okay. We'll move on to the next question. Yes. ಕೊಟ್ಟಿರೋ ಕ್ವೆಶನ್ ಫಿಗರ್ ಯಾವ ತರ ಇದೆ, ಏನೋ ಒಂದು ಟಿ ಅಲ್ಫಾಬೆಟ್, ಇಂಗ್ಲಿಷ್ ಅಲ್ಫಾಬೆಟ್ ಟಿ ಉಲ್ಟಾ ಆ ತರ ಇದೆ. ಮೇಲೆ ಮತ್ತೊಂದು ಸೆಗ್ಮೆಂಟ್ ಇದೆ. ನೀವು ಮ್ಯಾಮ್ ಹೆಂಗಿದೆ ಹಂಗೆ ನಾವು ಕಂಪೇರ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ನಾನ್ ಜಸ್ಟ್ ನಿಮ್ ಕನ್ವೀನಿಯನ್ಸ್ಗೋಸ್ಕರ ಈ ತರ ಬರಿತಾ ಇದ್ದೀನಿ. ಅಂದ್ರೆ ಯಾವ ಸೆಗ್ಮೆಂಟ್ ಎಷ್ಟು ಲೆಂತ್ ಅಲ್ಲಿ ಇದೆ ಅಂತ ನೋಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ಸೆಗ್ಮೆಂಟ್ ಸ್ವಲ್ಪ ಕ್ರಾಸ್ ಇದೆ. ಸೆಕೆಂಡ್ ಥರ್ಡ್ ಸೆಗ್ಮೆಂಟ್ ಉಲ್ಟಾ ಟಿ ಅಲ್ಫಾಬೆಟ್ ಟಿ ಬರ್ದೋರ್ ತರ ಇದೆ. ಓಕೆನಾ, ನೋಡೋಣ ಎಲ್ಲೆಲ್ಲಿದೆ ಅಂತ. ಸೊ ಫಸ್ಟ್ ನಿಮ್ಗೆ ಈ ತರ ಫಸ್ಟ್ ಸೆಗ್ಮೆಂಟ್ ಕ್ರಾಸ್ ಇರೋದು ಎಲ್ಲಾದ್ರೂ ಕಾಣ್ಬೇಕು. ನೋಡೋಣ ಒನ್ ಬೈ ಒನ್. ಆಪ್ಷನ್ ಎ ಅಲ್ಲಿ ಇಲ್ಲಿ ಇದು ಕ್ರಾಸ್ ಕಾಣ್ತಾ ಇದೆ, ಆದ್ರೆ ಇಲ್ಲಿ ಕೆಳಗಡೆ ಟಿ ಬರ್ತಾ ಇಲ್ಲ. ಓಕೆನಾ, ಇದು ಹೋಯ್ತು. ಈ ಕ್ರಾಸ್ ಅಂತೂ ತುಂಬಾ ಲೆಂತ್ ಜಾಸ್ತಿ ಇದೆ, ಇದಂತೂ ಆಗದೇ ಇಲ್ಲ. ನೆಕ್ಸ್ಟ್ ಈ ಕ್ರಾಸ್ ಕೂಡ ತುಂಬಾ ಜಾಸ್ತಿ ಇದೆ. ಹೌದಾ, ಇದು ತುಂಬಾ ಜಾಸ್ತಿ ಇದೆ ಕೊಟ್ಟಿರೋ ಕ್ವೆಶನ್ ಗಿಂತ. ಮತ್ತೆ ಇಲ್ಲಿ ಕಾಣ್ತಾ ಇದೆಯಾ, ಈ ತರ ತಗೊಂಡ್ರು ಕೂಡ ಈ ಕ್ರಾಸ್ ಇರೋ ಲೈನು ಮತ್ತೆ ತುಂಬಾ ಜಾಸ್ತಿ ಇದೆ. ಹೌದಾ, ಎಲ್ಲೂ ಸಿಗ್ತಾ ಇಲ್ಲ. ಆಪ್ಷನ್ ಎ ಇಸ್ ನಾಟ್ ದ ಆನ್ಸರ್. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ನೋಡೋಣ. ಇಲ್ಲಿ ಈ ತರ ಕ್ರಾಸ್ ಲೈನ್ ಇದೆ, ಆದ್ರೆ ಇದ್ ನೋಡ್ಬೋದು ಈ ಟಿ ಅನ್ನೋದು ಸೆಕೆಂಡ್ ಲೈನ್ ಏನಿದೆ ತುಂಬಾ ಜಾಸ್ತಿ ಇದೆ. ಹೌದಾ, ದಟ್ ಮಿಡಲ್ ಸೆಗ್ಮೆಂಟ್ ಇಸ್ ಲೆಂತ್ ಇಸ್ ಟೂ ಮಚ್. ಓಕೆ, ಮತ್ತೆ ನೆಕ್ಸ್ಟ್ ಬಿ ಅಲ್ಲಿ ಆ ಕ್ರಾಸ್ ಲೈನ್ ಬರೋ ತರ ಎಲ್ಲೂ ಕಾಣ್ತಾ ಇಲ್ಲ. ಬಿ ಇಸ್ ನಾಟ್ ದ ಆಪ್ಷನ್. ಓಕೆ, ನೆಕ್ಸ್ಟ್ ವಿಲ್ ಸಿ ಇನ್ ಸಿ ಆಪ್ಷನ್. ಈ ತರ ಕ್ರಾಸ್ ಲೈನ್ ಇಲ್ಲಿ ಒಂದು ಕಾಣ್ತಾ ಇದೆ, ಇದು ಕಾಣ್ತಾ ಇದೆ, ಆದ್ರೆ ಇಲ್ಲಿ ಕೆಳಗಡೆ ಟಿ ಅಂತ ಬರೋ ತರ ಬರ್ತಾ ಇಲ್ಲ. ಹೌದಾ, ಬಿಕಾಸ್ ದಿಸ್ ಥರ್ಡ್ ಲೈನ್ ಇಸ್ ನಾಟ್ ದೇರ್. ಓಕೆ, ಇದಾಗಲ್ಲ. ನೆಕ್ಸ್ಟ್ ಎಲ್ಲೂ ಇದು ನೋಡಿ, ಇದು ಕ್ರಾಸ್ ಲೈನ್ ತಗೊಂಡ್ರೆ ಈ ಕ್ರಾಸ್ ಲೈನ್ ಲೆಂತ್ ತುಂಬಾ ಜಾಸ್ತಿ ಇದೆ, ಆಗಲ್ಲ. ಮತ್ತೆಲ್ಲೂ ಬರ್ತಾ ಇಲ್ಲ. ಸಿ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಹಾಗಾದ್ರೆ ಓಕೆ, ಎಲಿಮಿನೇಷನ್ ಮೆಥಡ್ ಇಂದ ಯಾವ ಆಪ್ಷನ್ ಉಳಿತು? ಡಿ ಆಪ್ಷನ್ ಉಳಿತು. ಕರೆಕ್ಟಾ? ನೋಡೋಣ ಇದು ನಿಜವಾಗ್ಲೂ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ. ಡಿ ಎಲ್ಲಾಗುತ್ತೆ? ಇಲ್ಲಿ ಸಿಗ್ತಾ ಇದೆ ನೋಡಿ, ಇಲ್ಲಿ ಒಂದು ಆ ಶೇಪ್ ತರ ಸಿಗ್ತಾ ಇದೆ. ಕರೆಕ್ಟಾ? ಸೊ ಈ ಕ್ರಾಸ್ ಲೈನ್ ಫಸ್ಟ್ ಸೆಗ್ಮೆಂಟು ಇದೆ, ಸೆಕೆಂಡು ಆಲ್ಮೋಸ್ಟ್ ಸೇಮ್ ಇದೆ, ಆಮೇಲೆ ಟಿ ನಾವು ಇಷ್ಟು ಸೆಗ್ಮೆಂಟ್ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಆ ಸೇಮ್ ಶೇಪ್ ಸಿಗ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಬೈ ದ ಎಲಿಮಿನೇಷನ್ ಮೆಥಡ್ ವಿಚ್ ಇಸ್ ದಿ ಆನ್ಸರ್, ಆಪ್ಷನ್ ಡಿ is your answer. Okay, I'll give you 5 seconds to go through it. I'll just remove this everything. ಬರೀ ಆನ್ಸರ್ ಮಾತ್ರ ಇಟ್ಟು give you 5 seconds, go through this. Okay, ಯಾವ್ದು ಆನ್ಸರ್ ಆಯ್ತು? ಆಪ್ಷನ್ ಡಿ is your answer. Done? Okay, next question. Yes. ಈ ತರ ಫಿಗರ್ ಎಲ್ಲಿದೆ ಹುಡುಕ್ಬೇಕು. ಸರಿನಾ? ನೀವು ಡೈರೆಕ್ಟ್ ಹುಡುಕ್ಬೋದು, ಇಲ್ಲಾಂದ್ರೆ ಸೆಗ್ಮೆಂಟ್ಸ್ ಅಂತ ಬರ್ಕೊಂಡ್ರೆ 1 2 3. ಓಕೆ, ಸೊ ಸ್ವಲ್ಪ ಓದ್ಕೊಳ್ಳಿ ಹೇಗಿದೆ ಅಂತ. ಫಸ್ಟ್ ಸೆಗ್ಮೆಂಟ್ ಒಂದು ಕ್ರಾಸ್ ಲೈನ್ ಇದೆ, ಸೆಕೆಂಡ್ ಸ್ಟ್ರೇಟ್ ಇದೆ, ಥರ್ಡ್ ಕೂಡ ಸ್ಟ್ರೇಟ್ ಕೆಳಗಡೆನೆ ಬರ್ತಾ ಇದೆ. ಹೌದಾ, ಸೊ ಫಸ್ಟ್ ಬಂದು ಸೆಕೆಂಡ್ ಸ್ಟ್ರೇಟ್ ಹೋಗ್ಬೇಕು, ಥರ್ಡ್ ಕೆಳಗಡೆ ಸ್ಟ್ರೇಟ್ ಬರ್ಬೇಕು. ಓಕೆ, ಸೊ ಫಸ್ಟ್ ಆತರ ಕ್ರಾಸ್ ಇರೋ ಫಸ್ಟ್ ಲೈನ್ ಹುಡುಕ್ಬೇಕು. ಅದೇ ಶೇಪ್ ಅಲ್ಲಿ ಇರ್ಬೇಕು. ನಾನು ಹೇಳ್ದೆ ನಿಮ್ಗೆ ಸೇಮ್ ಶೇಪ್ ಅಲ್ಲಿ ಇರ್ಬೇಕು, ರೊಟೇಟ್ ಎಲ್ಲ ಆಗಿರ್ಬಾರ್ದು. ಓಕೆನಾ? ಸೊ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಈ ಡೈರೆಕ್ಷನ್ ಅಲ್ಲಿ ನಿಮ್ದು ಫಸ್ಟ್ ಇದೆ, ಇದು ನಿಮ್ದು ಸೆಕೆಂಡ್, ಇದು ನಿಮ್ದು ಥರ್ಡ್ ಲೈನ್. ಹೌದಾ? ಓಕೆ, ಸೊ ಇಲ್ಲಿ ಆಪ್ಷನ್ ಎ ಅಲ್ಲಿ ಒಂದು ಈ ತರ ಲೈನ್ ಕಾಣ್ತಾ ಇದೆ. ದೆನ್ ಹಿಯರ್ ಆಲ್ಸೋ ಒನ್ ವಿ ಸ್ಟ್ರೇಟ್ ಲೈನ್ ವಿ ಹ್ಯಾವ್, ಹಿಯರ್ ಆಲ್ಸೋ ಒನ್ ಸ್ಟ್ರೇಟ್ ಲೈನ್ ವಿ ಹ್ಯಾವ್. ನೋಡೋಣ, ಇಟ್ಟಿರೋಣ ಸದ್ಯಕ್ಕೆ. ನೆಕ್ಸ್ಟ್ ಬಿ ಆಪ್ಷನ್ ಅಲ್ಲಿ ಓಕೆ, ಸೊ ಇಲ್ಲಿ ಒಂದು ಲೈನ್ ಬರ್ತಾ ಇದೆ, ಇದು ಸ್ಟ್ರೇಟ್ ಹೋಗಿದೆ, ಆದ್ರೆ ಕೆಳಗಡೆ ಕ್ರಾಸ್ ಆಗಿದೆ ನೋಡಿ. ಕ್ರಾಸ್ ಆಗ್ಬಾರ್ದು, ಸ್ಟ್ರೇಟ್ ಇರ್ಬೇಕು. ಓಕೆ, ಸೊ ಇಲ್ಲೂ ಮೇಲ್ ನೋಡಿದ್ರೆ ಇದು ಲೆಂತ್ ತುಂಬಾ ಕಡಿಮೆ ಇದೆ,
ಇಲ್ಲೇನೆ ಎಲಿಮಿನೇಟ್ ಆಗುತ್ತೆ. ಫಸ್ಟ್ ಲೈನ್ ಲೆಂತ್ ಜಾಸ್ತಿ ಇರಬೇಕು, ಹೌದಾ? ಸೊ ಇದು ಕೂಡ ಆಗಲ್ಲ. ಇವು 2 ಲೈನ್ ಬಿಟ್ರೆ ಬೇರೆ ಎಲ್ಲೂ ಆ ತರ ಲೈನ್ ಇಲ್ಲ. ಆಪ್ಷನ್ ಬಿ ಆಗಲ್ಲ. ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಸಿ ಅಲ್ಲಿ ದಿಸ್ ಲೈನ್ ಇಫ್ ಐ ಟೇಕ್ ದಿಸ್ ಲೈನ್ ಲೆಂತ್ ಇಸ್ ವೆರಿ ಲಾಂಗ್. ಆಲ್ರೆಡಿ ಕಾಣ್ತಾ ಇದೆ, ಆದ್ರೂ ನೋಡೋಣ. ಓಕೆ, ಸೊ ದಿಸ್ ಲೈನ್ ಇಫ್ ಐ ಟೇಕ್, ಈಗ ನೋಡ್ಬೋದು ಈ ಮಧ್ಯದ ಲೈನ್ ಲೆಂತ್ ತುಂಬಾ ಜಾಸ್ತಿ ಇದೆ ಇಫ್ ಯು ಕಂಪೇರ್ ಟು ದ ಕ್ವೆಶನ್. ಸೆಕೆಂಡ್ ಲೈನ್. ಕರೆಕ್ಟ್. ಸೊ ಸಿ ಕೂಡ ಆಗಲ್ಲ. ನೆಕ್ಸ್ಟ್ ಡಿ ಆಪ್ಷನ್ ಅಲ್ಲಿ ಈ ತರ ತಗೊಂಡ್ರು ಕೂಡ ಎಲ್ಲೂ ಡಿ ಆಪ್ಷನ್ ಅಲ್ಲಿ ಆ ತರ ಫಿಗರ್ ಕಾಣ್ತಾನೆ ಇಲ್ಲ. ಸೊ ಡಿ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಸೊ ಬೈ ಎಲಿಮಿನೇಷನ್ ಮೆಥಡ್ which option is correct? Option A is correct. Also we can see the figure here. ಇಲ್ಲಿದೆ. And anyhow elimination method ಇಂದ option A ಉಳಿತು. ಕರೆಕ್ಟಾ? Yes. I'll wait for 2 seconds. Just go through the figures. Then we'll move on to the next question. Okay. Yes. ಏನೇನಿದೆ ಕ್ವೆಶನ್ ಅಲ್ಲಿ? ಒಂದು ಸಿಲಿಂಡರ್ ತರ ಇದೆ, ಅದ್ರ ಒಳಗಡೆ ಒಂದು ಜಿಗ್ಜಾಗ್ ತರ ಒಂದು ಫಿಗರ್ ಇದೆ, ಹೌದಾ? ಸೊ ಸ್ವಲ್ಪ ಜಿಗ್ಜಾಗ್ ಫಿಗರ್ ಅನ್ನ ನೀಟಾಗಿ ಓದ್ಕೊಳ್ಳಿ. ಇಟ್ ಸ್ಟಾರ್ಟ್ಸ್ ವಿತ್ ದ ಕ್ರಾಸ್ ಲೈನ್. ಯಾವ ಡೈರೆಕ್ಷನ್? ಇಲ್ಲಿ ಈ ಡೈರೆಕ್ಷನ್ ಅಲ್ಲಿ. ಆಮೇಲೆ ಮತ್ತೆ ಒಂದು ಸ್ಟ್ರೇಟ್ ಲೈನ್ ಬರಬೇಕು, ಮತ್ತೆ ಒಂದು ಸೇಮ್ ಡೈರೆಕ್ಷನ್ ಅಲ್ಲೇ ಮತ್ತೊಂದು ಲೈನ್ ಬರಬೇಕು, ಮತ್ತೊಂದು ಸ್ಟ್ರೇಟ್ ಲೈನ್ ಬರಬೇಕು, ಹೌದಾ? ಆಮೇಲೆ ಈ ಫೋರ್ತ್ ಲೈನ್ ಏನಿದೆ ನೋಡಿ, ಇಲ್ಲಿ ಅರ್ಧಕ್ಕೆ ಕಟ್ ಆಗ್ತಾ ಇದೆ, ಹೌದಾ? ಈ ತರ ಬಂದ್ಮೇಲೆ ಥರ್ಡ್ ಲೈನ್ ಇನ್ನು ಮುಂದೆ ಹೋಗ್ತಾ ಇದೆ. ಓಕೆ, ಸೊ ಸ್ಮಾಲ್ ಡೀಟೇಲ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫೋರ್ತ್ ಲೈನ್ ಕಟ್ ಆದ್ಮೇಲೆ ಥರ್ಡ್ ಲೈನ್ ಇನ್ನು ಮುಂದೆ ಹೋಗ್ತಾ ಇದೆ, ಹೌದಾ? ಎಸ್. ಈಗ ನೋಡೋಣ. ಆಪ್ಷನ್ ಎ ಅಲ್ಲಿ ಜಿಗ್ಜಾಗ್ ಫಿಗರ್ ಹುಡುಕ್ಬೇಕು. ಇಲ್ಲಿ ಸ್ವಲ್ಪ ಈ ತರ ಜಿಗ್ಜಾಗ್ ಇದೆ, ಆದ್ರೆ ಬರೀ ಇಷ್ಟೇ ಜಿಗ್ಜಾಗ್ ಇದೆ, ಹೌದಾ? ಈ ಲೆಂತ್ ಓಕೆ ಪರವಾಗಿಲ್ಲ, ಆಲ್ಮೋಸ್ಟ್ ಸೇಮ್ ಇದೆ. ಈಗ ಇದನ್ನ ಫೋರ್ತ್ ಲೈನ್ ಅಂತ ಅನ್ಕೊಂಡ್ರೆ ಥರ್ಡ್ ಲೈನ್ ಲೆಂತ್ ತುಂಬಾ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು, ಈಗ ನಾನು ಕ್ವಶನ್ ಮಾರ್ಕ್ ಹಾಕ್ತೀನಿ. ಇಲ್ಲಿ ಲೆಂತ್ ಎಷ್ಟಿದೆ, ಅಲ್ಲಿ ಲೆಂತ್ ಎಷ್ಟಿದೆ, ಹೌದಾ? ತುಂಬಾ ಜಾಸ್ತಿ ಇದೆ. ಕೆಳಗಡೆ ಹೋಗ್ತಾ ಇರೋ ಲೆಂತ್ ಜಾಸ್ತಿ ಇದೆ. ಆಪ್ಷನ್ ಎ ಆಗಲ್ಲ. ಬಿ ನೋಡೋಣ. ಬಿ ಅಲ್ಲಿ ಜಿಗ್ಜಾಗ್ ನೋಡೋಣ. ಇಲ್ಲಿ ಒಂದಿದೆ, ಇದು ಲೈನ್ ತಗೊಂಡ್ರೆ ನೋಡ್ಬೋದು ಈ ಮಧ್ಯದ ಸ್ಟ್ರೇಟ್ ಲೈನ್ ಏನಿದೆ ಲೆಂತ್ ತುಂಬಾ ಜಾಸ್ತಿ ಇದೆ, ಹೌದಾ? ದಟ್ ಲೆಂತ್ ಇಸ್ ಟೂ ಮಚ್. ಕಂಪೇರ್ ಮಾಡಿದ್ರೆ ಬಿ ಕೂಡ ಆಗಲ್ಲ. ನೆಕ್ಸ್ಟ್ ಸಿ ನೋಡೋಣ. ಇಲ್ಲೊಂದು ಜಿಗ್ಜಾಗ್ ಇದೆ ಈ ತರ. ಆಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ಸಮಟೈಮ್ಸ್ ಏನಾಗುತ್ತೆ, ಸಮಟೈಮ್ಸ್ ಇಟ್ ವಿಲ್ ಬಿ ವೆರಿ ಕ್ಲೋಸೆಸ್ಟ್. ಓಕೆ, ಸೊ ಈ ತರ ತಗೊಂಡ್ರೆ ಈ ಲೈನ್ ಆಗಲ್ಲ. ಯಾಕೆ? ಈ ಲೈನ್ ಎಂಡ್ ಆಗ್ತಾ ಇದೆ, ಎಂಡ್ ಆಗ್ಬಾರ್ದು, ಮುಂದೆ ಹೋಗ್ಬೇಕು. ಓಕೆ, ಅದು ಬೇಡ. ಈ ಕಡೆ ಜಿಗ್ಜಾಗ್ ನೋಡೋಣ. ಇಲ್ಲಿ ಇದು ಒಂದೇ ಜಿಗ್ಜಾಗ್ ಇಲ್ಲ, ಮತ್ತೆ ಬೇರೆನೂ ಇದೆ ಅಲ್ವಾ? ಇಲ್ಲೂ ಕಾಣ್ತಾ ಇದೆ ನಮ್ಗೆ, ಇಲ್ಲೊಂದು ಜಿಗ್ಜಾಗ್ ಇದೆ, ಹೌದಾ? ಎಸ್. ಸೊ ಇಲ್ಲೊಂದಿದೆ, ಹೌದಾ? ಸೊ ಏನೋ ಈ ತರ ಸ್ವಲ್ಪ ಕಾಣ್ತಾ ಇದೆ. ಸಿ ನೋಡೋಣ ವಾಟ್ ವಿಲ್ ಹ್ಯಾಪನ್. ಬೈ ಎಲಿಮಿನೇಷನ್ ಮೆಥಡ್ ವಿಲ್ ಸಿ ವಿಚ್ ಇಸ್ ಕ್ಲೋಸೆಸ್ಟ್. ಸಮಟೈಮ್ಸ್ ಏನಾಗುತ್ತೆ, ಸ್ವಲ್ಪ ಮೈನ್ಯೂಟ್ ಆ ಕಡೆ ಈ ಕಡೆ ಇರುತ್ತೆ. ಯು ಹ್ಯಾವ್ ಟು ಮಾರ್ಕ್ ವಿಚ್ ಇಸ್ ವೆರಿ ಕ್ಲೋಸೆಸ್ಟ್. ಓಕೆ, ಡಿ ಅಲ್ಲಿ ನೋಡೋಣ. ಈ ತರ ಲೈನ್ ಬಂತು, ಆದ್ರೆ ಇದು ಎಕ್ಸಾಕ್ಟ್ ಸೇಮ್ ಫಿಗರ್ ಅಲ್ಲ, ಹೌದಾ? ನೋಡ್ಬೋದು ಆ ಜಿಗ್ಜಾಗ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ನಮ್ದು ಫಿಗರ್ ಕೊಟ್ಟಿರೋ ಫಿಗರ್ ಆ ತರ ಇಲ್ಲ. ಸೊ ಡಿ ಕೂಡ ಆಗಲ್ಲ. ಹಾಗಾದ್ರೆ ಏನಾಯ್ತು? ಬೈ ಎಲಿಮಿನೇಷನ್ ಮೆಥಡ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ಆಪ್ಷನ್ ಸಿ ಇಸ್ ಕರೆಕ್ಟ್. ಅದು ಆಗ್ತಾ ಇದೆ ಕೂಡ. ಸೊ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಸ್ವಲ್ಪ ಮುಂದೆ ಹೋಯ್ತು, ಪ್ಲಸ್ ಫೋರ್ತ್ ಲೈನ್ ಕೂಡ ಸ್ವಲ್ಪ ಈ ತರ ಬಂತು, ಹೌದಾ? ಡಿ ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಆ ಜಿಗ್ಜಾಗ್ ಏನಿದೆ ಸಿಮಿಲರ್ ಇಲ್ವೇ ಇಲ್ಲ ಅದು ಕೊಟ್ಟಿರೋ ಫಿಗರ್ಗೆ, ಹೌದಾ? ಸೊ ಯೋರ್ ಆನ್ಸರ್ ಇಸ್ ಆಪ್ಷನ್ ಸಿ.
I'll give you 2 seconds. Go through the figures. Okay, next question. Yes. So this is your segment. We have to find in A, B, C, D ಯಾವ್ದ್ರಲ್ಲಿ ಇದೆ ಅಂತ. ಓಕೆನಾ? ಸೊ ಕ್ಲಿಯರ್ ಆಗಿ ನೋಡ್ಬೋದು. ಪಟ್ ಅಂತ ನೋಡಿದ್ರೇನೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆದ್ರೂ ಯಾವ್ದಕ್ಕೂ ಸ್ವಲ್ಪ ಓದ್ಕೊಂಡ್ ಬಿಡೋಣ. ಈ ತರ ಸ್ವಲ್ಪ ಶಾರ್ಪ್ ಎಜ್ ಇಲ್ದೆ ಇರೋ ಇದು ಫಿಗರ್ ಇದೆ. ಆಮೇಲೆ ಇಲ್ಲೊಂದು ಈ ತರ ಲೈನ್ ಬರ್ಬೇಕು. ಇದಕ್ಕೂ ಕೂಡ ಶಾರ್ಪ್ ಎಜ್ ಇಲ್ಲ. ಹೌದಾ? ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಆರೋ ಹಾಕ್ತೀನಿ. ಇಲ್ಲಿ ಶಾರ್ಪ್ ಎಜ್ ಇಲ್ಲ. ಸ್ವಲ್ಪ ಆಮೇಲೆ ಒಳಗಡೆ ಬೆಂಡ್ ಆಗಿದೆ. ಹೌದಾ? ಓಕೆ, ವಿಲ್ ಸ್ಟಾರ್ಟ್ ಸೀಯಿಂಗ್ ಒನ್ ಬೈ ಒನ್. ಆಪ್ಷನ್ ಎ ಅಲ್ಲಿ ನನ್ಗೆ ಯಾವ್ದು ಈ ತರ ಫಿಗರೇ ಕಾಣ್ತಾ ಇಲ್ಲ. ಯು ಕ್ಯಾನ್ ಸಿ ದಟ್ ನೋವೇರ್ ಯು ಹ್ಯಾವ್ ಸಚ್ ಫಿಗರ್. ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ಅಲ್ಲೂ ಕೂಡ ಈ ತರ ಬರೋ ತರ ಫಿಗರ್ ಎಲ್ಲಾದ್ರೂ ಕಾಣ್ತಾ ಇದೆಯಾ? ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಹೌದಾ? ಎಸ್. ಸೊ ಇದು ಫಿಗರ್ ಈ ತರ ನೋಡಿದ್ರೆ ದಿಸ್ ಲೆಂತ್ ಇಸ್ ಟೂ ಮಚ್. ನೀವು ಲೆಂತ್ ನೋಡ್ಬೋದು, ಇಷ್ಟು ಎಕ್ಸ್ಪಾಂಡ್ ಆಗಿಲ್ಲ. ಅದು ಜಸ್ಟ್ ಇಮಿಡಿಯೇಟ್ ಈ ತರ ಇದೆ. ಓಕೆ, ಅದು ಬಿಟ್ರೆ ಎಲ್ಲೂ ಇಲ್ಲ. ಆಪ್ಷನ್ ಬಿ ಕೂಡ ಆಗಲ್ಲ. ಆಪ್ಷನ್ ಸಿ ಅಲ್ಲಿ ಸ್ವಲ್ಪ ಈ ತರ ಕಾಣ್ತಾ ಇದೆ. ಆದ್ರೆ ನೋಡಿ, ಇಲ್ಲಿ ಇದು ಶಾರ್ಪ್ ಎಜ್ ಇದೆ. ಓಕೆ, ನಾನು ಇಲ್ಲಿ ಜಸ್ಟ್ ಇರೇಸ್ ಮಾಡ್ತೀನಿ. ನೋಡ್ಬೋದು ನೀವು, ಸ್ವಲ್ಪ ಆ ತರ ಫಿಗರ್ ಇದೆ. ಆದ್ರೆ ಇಲ್ಲಿ ಶಾರ್ಪ್ ಎಜ್ ಇದೆ. ಓಕೆ, ಶಾರ್ಪ್ ಎಜ್ ಇಲ್ಲ ನಮ್ ಫಿಗರ್ ಅಲ್ಲಿ. ಸೊ ಆಪ್ಷನ್ ಸಿ ಕೂಡ ಆಗಲ್ಲ. ಹಾಗಾದ್ರೆ ಎಲಿಮಿನೇಷನ್ ಮೆಥಡ್ ಪ್ರಕಾರ ಯಾವ್ದು ಉಳಿತು? ಡಿನೇ ಉಳಿತು. ಯಾವ್ದಕ್ಕೂ ಒಂದ್ಸಲ ನೋಡ್ಬಿಡೋಣ. ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿದ ತಕ್ಷಣ ಇಲ್ಲಿದೆ ಸೇಮ್ ಫಿಗರ್. ಹೌದಾ? ಸೊ ದಿಸ್ ಇಸ್ ದ ಫಿಗರ್ ದಟ್ ಯು ಹ್ಯಾವ್ ಇನ್ ದ ಕ್ವೆಶನ್. ಹಾಗಾದ್ರೆ ಯಾವ್ದು ಆಪ್ಷನ್ ಆಯ್ತು ಇದಕ್ಕೆ? ಆಪ್ಷನ್ ಡಿ. ಎಸ್, ನೋಡಿದ ತಕ್ಷಣ ಸಿ ಅಲ್ಲಿ ಕಾಣ್ತಾ ಇದೆ, ಡಿ ಅಲ್ಲಿ ಕಾಣ್ತಾ ಇದೆ, ಇಮಿಡಿಯೇಟ್ ಕಾಣ್ತಾ ಇದೆ. ಸಿ ಅಲ್ಲಿ ಶಾರ್ಪ್ ಎಜ್ ಇದೆ, ಶಾರ್ಪ್ ಬೇಡ. ಸೊ ಈ ಆನ್ಸರ್ ಇಸ್ ಡಿ. ಓಕೆ, ನೆಕ್ಸ್ಟ್. ಎಸ್, ಓಕೆ, ನೋಡ್ಕೊಳ್ಳಿ ಯಾವ ತರ ಇದೆ. ಒಂದು ವಿ ಆಕಾರದಲ್ಲಿ ಇದೆ. ಆಮೇಲೆ ಒಂದು ಈ ತರ ಸೆಮಿ ಸರ್ಕಲ್ ತರ ಏನೋ ಒಂದು ಕಟ್ ಆಗ್ತಾ ಇದೆ. ಯಾವ ತರ ಕಟ್ ಆಗ್ತಾ ಇದೆ? ಈ ಚಿಕ್ಕ ಲೈನ್ಗೆ ಇಂಟರ್ಸೆಕ್ಟ್ ಆಗ್ತಾ ಇದೆ, ಆದ್ರೆ ದೊಡ್ಡ ಲೈನ್ಗೆ ಇಂಟರ್ಸೆಕ್ಟ್ ಆಗ್ತಾ ಇಲ್ಲ. ಹೌದಾ? ದೊಡ್ಡ ಲೈನ್ ಅನ್ನಕ್ಕೆ ಅದೇನ್ ಅಷ್ಟು ದೊಡ್ಡ ಲೈನ್ ಇಲ್ಲ, ಸ್ವಲ್ಪ. ಓಕೆ, ವೆರಿ ಮೈನ್ಯೂಟ್. ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್ ಅನ್ಕೊಂಡ್ರೆ ರೈಟ್ ಸೈಡ್ಗೆ ಕಟ್ ಆಗ್ತಾ ಇದೆ, ಲೆಫ್ಟ್ ಸೈಡ್ಗೆ ಕಟ್ ಆಗ್ತಾ ಇಲ್ಲ. ಹೌದಾ? ಸೊ ವಿ ವಿಲ್ ಸರ್ಚ್ ಒನ್ ಬೈ ಒನ್. ಎ ಅಲ್ಲಿ ನೋಡಿದ್ರೆ ಫಸ್ಟ್ ನೀವು ವಿ ಅನ್ನೋ ಶೇಪ್ ಹುಡುಕ್ಬೇಕು. ಅದೇ ಲೆಂತ್ ಕೂಡ ಸೇಮ್ ಇರ್ಬೇಕು. ಇಲ್ಲಿ ವಿ ಇದೆ, ಆದ್ರೆ ಇಲ್ಲಿ ಎರಡು ಕಡೆ ಕಟ್ ಆಗ್ತಾ ಇದೆ, ಇದಂತೂ ಆಗಲ್ಲ. ಇಲ್ಲಿ ಕೆಳಗಡೆನೂ ವಿ ಶೇಪ್ ಇದೆ, ಆದ್ರೆ ಇಲ್ಲಿ ಎರಡು ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ, ಇದು ಕೂಡ ಆಗಲ್ಲ. ಆಮೇಲೆ ಇದು ಸೆಮಿ ಸರ್ಕಲ್ ಅಂತೂ ತುಂಬಾನೇ ಲೆಂತ್ ಜಾಸ್ತಿ ಇದೆ, ಪ್ಲಸ್ ಎರಡು ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ. ಬಿ ಆಗಲ್ಲ. ಓಕೆ, ಎಸ್, ಬಿ ಕ್ಲಿಯರ್ ಆಗಿ ಆಗಲ್ಲ. ಸಾರಿ, ಎ ಆಗಲ್ಲ. ನಾನು ಬಿ ಅನ್ನ ಸಾರಿ, ಎ ಆಗಲ್ಲ. ನೆಕ್ಸ್ಟ್ ಬಿ ನೋಡೋಣ. ಬಿ ನಲ್ಲಿ ಇದು ಒಂದು ವಿ ತರ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಸೆಮಿ ಸರ್ಕಲ್ ಒಂದೇ ಕಡೆ ಇಂಟರ್ಸೆಕ್ಟ್ ಆಗಿದೆ. ನೋಡೋಣ, ಆ ಕಡೆ ಲೈನ್ಗೆ ಆಗಿಲ್ಲ. ಲೆಟ್ ಸಿ ಇನ್ ದ ನೆಕ್ಸ್ಟ್ ಒನ್. ಓಕೆ, ಸೊ ಸಿ ಅಲ್ಲಿ ಎಲ್ಲೆಲ್ಲಿ ಸೆಮಿ ಸರ್ಕಲ್ ತರ ಇದೆ, ಇಲ್ಲಿದೆ. ಆದ್ರೆ ಇಲ್ಲಿ ಈ ತರ ವಿ ಶೇಪ್ ಬರ್ತಾ ಇಲ್ಲ, ಕೊಟ್ಟಿರೋ ವಿ ಶೇಪ್ ಬರ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ವಿ ಅಂತ ಅನ್ಕೊಂಡ್ರೆ ದಿಸ್ ಲೈನ್ ಇಸ್ ಆಲ್ಸೋ ಗೋಯಿಂಗ್ ಫ್ರಮ್ ಬೋತ್ ದ ಲೈನ್ಸ್. ಇದು ಕೂಡ ಆಗಲ್ಲ. ಹೌದಾ? ಓಕೆ, ಸೊ ಸಿ ಕೂಡ ಆಗಲ್ಲ. ನೆಕ್ಸ್ಟ್ ವಿ ಶೇಪ್ ತರ ಬರ್ಬೇಕು. ಇಲ್ಲಿದೆ ನಿಮ್ದು ಒಂದೇನು ಸೆಮಿ ಸರ್ಕಲ್ ತರ, ಆದ್ರೆ ಇಲ್ಲಿ ಎಲ್ಲೂ ವಿ ಶೇಪ್ ಏನು ಕಾಣ್ತಾನೆ ಇಲ್ಲ. ಹೌದಾ? ಕ್ಲಿಯರ್ ಆಗಿ ನೋಡ್ಬೋದು. ಆಪ್ಷನ್ ಡಿ ಅಲ್ಲಿ ಎಲ್ಲೂ ವಿ ಶೇಪ್ ಬಂದು ವಿ ಶೇಪ್ಗೆ ಕಟ್ ಆಗೋ ತರ ಏನು ಕಾಣಿಸ್ತಾ ಇಲ್ಲ. ಹೌದಾ? ಸೊ ಡಿ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಹಾಗಾದ್ರೆ ಯಾವ್ದು ಉಳಿತು? ಬೈ ಎಲಿಮಿನೇಷನ್ ಬಿ ಉಳಿತು. ಆಲ್ಸೋ ಸ್ವಲ್ಪ, ಓಕೆ, ನಾನು ಹೇಳ್ದೆ ಆವಾಗ್ಲೇ, ಸಮ್ಟೈಮ್ಸ್ ಏನಾಗುತ್ತೆ, ಎಕ್ಸಾಕ್ಟ್ ಇರಲ್ಲ, ಕ್ಲೋಸೆಸ್ಟ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಈ ತರ ಸ್ವಲ್ಪ ವಿ ತಗೊಂಡ್ರೆ ಈ ತರ ಸ್ವಲ್ಪ, ಓಕೆ, ವೆರಿ ಕ್ಲೋಸೆಸ್ಟ್, ಕೊಟ್ಟಿರೋ ಕ್ವಶನ್ಗೆ ಕ್ಲೋಸೆಸ್ಟ್ ಇದೆ. ಹಾಗಾದ್ರೆ ಯಾವ್ದು ಆಪ್ಷನ್ ಆಯ್ತು? ಆಪ್ಷನ್ ಬಿ ಇಸ್ ಯೋರ್ ಆನ್ಸರ್. ಓಕೆ, ಎ ಅಂತೂ ಆಗ್ಲೇ ಇಲ್ಲ, ಸಿನೂ ಆಗ್ಲಿಲ್ಲ. ಡಿ ಅಲ್ಲಿ ಇದು ಒಂದೇ ಇರೋದು,
ಈ ತರ ಲೈನು, ಇದಕ್ಕೆ ಎಲ್ಲೂ ವಿ ಅನ್ನೋ ತರ ಬರ್ತಾ ಇಲ್ಲ. ಕರೆಕ್ಟ್? ಸೊ ಬಿ ಇಸ್ ಯೋರ್ ಆನ್ಸರ್. ಪ್ಲೀಸ್ ಗೋ ಥ್ರೂ ದ ಫಿಗರ್ ಒನ್ಸ್ ಅಗೇನ್. Yes, next. Okay, so this is your next figure. ಇದನ್ನ ಹುಡುಕ್ಬೇಕು. Question 7 question we finished now. Yes. Okay. ಸೊ ಸ್ವಲ್ಪ ನೋಡ್ಕೊಂಡ್ ಬಿಡೋಣ ಯಾವ ತರ ಇದೆ. ನಾನು ಇದನ್ನ ಫಸ್ಟ್ ಸೆಗ್ಮೆಂಟ್ ಅಂತ ಬರ್ಕೊಂಡ್ರೆ ಇಟ್ ಇಸ್ ಅ ಸ್ಟ್ರೇಟ್ ಲೈನ್. ಇದು ಸೆಕೆಂಡ್ ಸೆಗ್ಮೆಂಟ್, ಇದು ಥರ್ಡ್ ಸೆಗ್ಮೆಂಟ್. ಸೊ ಫಸ್ಟ್ ಲೈನ್ ಬಂದು ಅದಕ್ಕೆ ಕೆಳಗಡೆ ಸ್ಟ್ರೇಟ್ ಬಂದು ಕ್ರಾಸ್ ನಲ್ಲಿ ಒಂದು ಹೋಗ್ತಾ ಇದೆ. ಇಷ್ಟೇ ಗಾತ್ರ ಇರೋ ಇದೇ ತರ ಶೇಪ್ ಇರೋ ಫಿಗರ್ ಅನ್ನ ಹುಡುಕ್ಬೇಕು. ಹೌದಾ? ಓಕೆ. ಆಪ್ಷನ್ ಎ ಅಲ್ಲಿ ಈ ಲೈನ್ ತಗೊಂಡ್ರೆ ಥರ್ಡ್ ಲೈನ್ ಎಲ್ಲೂ ಸಿಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಈ ತರ ಬರೋ ತರ ಥರ್ಡ್ ಲೈನ್ ಸಿಗೋ ತರ ನಿಮ್ಗೆಲ್ಲೂ ಬರ್ತಾ ಇಲ್ಲ ಅಲ್ವಾ? ಇಲ್ಲಿ ತಗೊಂಡ್ರು ಇಲ್ಲಿ ಬರ್ತಾ ಇಲ್ಲ. ಮತ್ತೆ ಥರ್ಡ್ ಲೈನ್ ಕ್ರಾಸ್ ಲೈನ್ ಬರೋ ತರ ನಿಮ್ಗೆಲ್ಲೂ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ ಅಲ್ವಾ? ಅದೇ ಶೇಪ್ ಅಲ್ಲಿ ಇರ್ಬೇಕು. ಹೌದಾ? ಅದೇ ಸೇಮ್ ಎಕ್ಸಾಕ್ಟ್ ಇರ್ಬೇಕು, ರೊಟೇಟ್ ಎಲ್ಲ ಆಗಿರ್ಬಾರ್ದು. ಓಕೆ, ಎ ಅಲ್ಲಿ ಸಿಗ್ತಾ ಇಲ್ಲ. ಬಿ ಅಲ್ಲಿ ನೋಡೋಣ. ಓಕೆ, ಇಲ್ಲಿ ಒಂದ್ ಈ ತರ ಲೈನ್ ಬಂದು ಈ ತರ ಬಂದು ಈ ತರ ಬರ್ತಾ ಇದೆ. ಹೌದಾ? ಆದ್ರೆ ಎರಡನೇ ಲೈನ್ ತುಂಬಾ ಲೆಂತ್ ಜಾಸ್ತಿ ಇದೆ. ಹೌದಾ? ಫಸ್ಟ್ ಲೈನ್ ಇಸ್ ಓಕೆ, ಬಟ್ ಸೆಕೆಂಡ್ ಲೈನ್ ಲೆಂತ್ ಇಸ್ ಟೂ ಮಚ್. ಸೆಕೆಂಡ್ ಲೈನ್ ಲೆಂತ್ ತುಂಬಾ ಜಾಸ್ತಿ ಇದೆ, ಇದು ಆಗಲ್ಲ. ಬಿ ಅಲ್ಲಿ ಮತ್ತೆ ಎಲ್ಲಾದ್ರೂ ಹುಡ್ಕೋಣ. ಈಗ ಈ ತರ ಲೈನ್ ಬಂದು ಈ ತರ ಲೈನ್ ಬಂದು ಈ ತರ ಲೈನ್ ಬಂದ್ರೆ ಶೇಪ್ ಬರ್ತಾ ಇದೆ, ಆದ್ರೆ ಥರ್ಡ್ ಲೈನ್ ಲೆಂತ್ ತುಂಬಾ ಜಾಸ್ತಿ ಇದೆ. ಕರೆಕ್ಟಾ? ಥರ್ಡ್ ಲೈನ್ ನಾನ್ ಬರ್ದಿರೋ ಥರ್ಡ್ ಲೈನ್ ತುಂಬಾ ಜಾಸ್ತಿ ಇದೆ, ಇದು ಕೂಡ ಆಗಲ್ಲ. ನೆಕ್ಸ್ಟ್ ಮತ್ತೆ ಎಲ್ಲಾದ್ರೂ ಈ ತರ ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಈ ತರ ತಗೊಂಡ್ರು ಕೂಡ ಇದು ಲೆಂತ್ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ಬೇಸಿಕಲಿ ಇಲ್ಲೆಲ್ಲೂ ಆಗ್ತಾ ಇಲ್ಲ. ಆಪ್ಷನ್ ಬಿ ಇಸ್ ನಾಟ್ ದ ಆನ್ಸರ್. ಓಕೆ, ಸಿ ನೋಡೋಣ. ನೋಡಿದ ತಕ್ಷಣ ಸ್ವಲ್ಪ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಎಸ್, ಸೊ ದಿಸ್ ಇಸ್ ದ ಸೆಗ್ಮೆಂಟ್. ಆಲ್ಮೋಸ್ಟ್ ಲೆಂತ್ ಸೇಮ್ ತರನೇ ಅನ್ಸ್ತಾ ಇದೆ. ನೋಡೋಣ ಡಿ ಅಲ್ಲಿ. ಡಿ ಅಂತೂ ಎಲ್ಲೂ ಈ ತರ ಕಾಣಿಸ್ತಾನೆ ಇಲ್ಲ. ಹೌದಾ? ಓಕೆ, ಸೊ ಇವನ್ ಇಫ್ ಐ ಟೇಕ್ ದಿಸ್ ಲೆಂತ್ ಇಸ್ ಟೂ ಮಚ್. ಥರ್ಡ್ ಲೈನ್ ಲೆಂತ್ ತುಂಬಾ ಜಾಸ್ತಿ ಇದೆ, ಮೇಲೇನು ಅದೇ ತರ ಲೆಂತ್ ತುಂಬಾ ಜಾಸ್ತಿ ಇದೆ. ಅದು ಬಿಟ್ರೆ ಬೇರೆ ಎಲ್ಲೂ ಸಿಗ್ತಾ ಇಲ್ಲ. ಆಪ್ಷನ್ ಡಿ ಇಸ್ ನಾಟ್ ದ ಆನ್ಸರ್. ಸೊ ಎಲಿಮಿನೇಷನ್ ಪ್ರಕಾರ ಯಾವ್ದು ಉಳಿತು? ಸಿ ಉಳಿತು. ಅದೇ ತರ ಕಂಪ್ಯಾರಿಸನ್ ಮಾಡಿದ್ರು ಕೂಡ ಸ್ವಲ್ಪ ಇಲ್ಲಿ ನಿಮ್ಗೆ ಈ ಫಿಗರ್ ಸಿಗ್ತಾ ಇದೆ. ಕರೆಕ್ಟ್? ಸೊ ವಿಚ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್? ಆಪ್ಷನ್ ಸಿ. ಓಕೆ, ಸಮ್ಟೈಮ್ಸ್ ಸ್ವಲ್ಪ ಲೆಂತ್ ಮೆಜರ್ಮೆಂಟ್ ಆಚೆ ಈಚೆ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಯಾವ್ದಾದ್ರು ಎರಡರಲ್ಲಿ ಆಲ್ಮೋಸ್ಟ್ ಸೇಮ್ ಅನ್ಸ್ಬೋದು. ನಿಮ್ಗೆ ಯಾವ್ದು ಗಟ್ ಫೀಲಿಂಗ್ ತುಂಬಾ ಕ್ಲೋಸೆಸ್ಟ್ ಅನ್ಸುತ್ತೆ ಅದನ್ನ ಮಾರ್ಕ್ ಮಾಡಿ. ಓಕೆನಾ? ಆಸ್ ಐ ಸೆಡ್, ಇದು ಹಿಡನ್ ಫಿಗರ್, ನಾವು ಇಲ್ಲಿ ಆಕ್ಚುಯಲ್ ಮೆಜರ್ ಮಾಡಲ್ಲ ಲೆಂತ್. ಸೊ ಸ್ವಲ್ಪ ಮೈನ್ಯೂಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಈ ಚಾಪ್ಟರ್ ಅಲ್ಲಿ, ಸ್ವಲ್ಪ ರಾಂಗ್ ಆಗ್ಬೋದು. ದಟ್ಸ್ ವೈ ಐ ಟೋಲ್ಡ್ ಯು ಕ್ಯಾನ್ ಕವರ್ ಇಟ್ ಇನ್ ದ ಅದರ್ ಚಾಪ್ಟರ್ಸ್. ಆಲ್ವೇಸ್ ಗೋ ವಿತ್ ದ ಕ್ಲೋಸೆಸ್ಟ್ ಫಿಗರ್. ಓಕೆ, ನೆಕ್ಸ್ಟ್ question number 9. Yes. Okay. Also, this also you can do. ಏನಂದ್ರೆ ನಾನು ಹೇಳಿದಲ್ಲ, ನಿಮ್ಗೆ ಶೇಪ್ ಸೈಜ್ ನೋಡ್ಬೇಕು, ಅದೇ ತರ ಆಂಗಲ್ಸ್ ಕೂಡ ನೀವು ನೋಡ್ಬೋದು. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿದೆ ಈ ತರ. ಸೊ ಇದ್ರ ಮಧ್ಯದಲ್ಲಿ ಆಂಗಲ್ ಎಷ್ಟಿದೆ, ಆ ತರ ಅಷ್ಟು ಆಂಗಲ್ ಸಿಗೋ ತರ ಎಲ್ಲಿ ಸಿಗ್ತಾ ಇದೆ, ಆ ತರ ಆಂಗಲ್ಸ್ ಕೂಡ ನೀವು ಚೆಕ್ ಮಾಡ್ಬೋದು. ಎನಿ ಒನ್ ಕ್ವಶನ್ ವಿಲ್ ಡೂ ವಿತ್ ಆಂಗಲ್. ಓಕೆ, ಬೇಕಾದ್ರೆ ಇದನ್ನೇ ಸೈಜ್, ಶೇಪ್, ಆಂಗಲ್ಸ್ ಎಲ್ಲ ನೋಡೋಣ. ಓಕೆ, ಸೊ ಎಷ್ಟು ಲೈನ್ಸ್ ಇದಾವೆ? 1 2 3. okay, yes, so you can see that if I draw a line here, ಇದು ಆಂಗಲ್ ಸ್ವಲ್ಪ 145 ಅಥವಾ ಸ್ವಲ್ಪ 45 ಗಿಂತ ಜಾಸ್ತಿ ಇದೆ. 2 ಮತ್ತೆ 3 ಮಧ್ಯದಲ್ಲಿ
ಓಕೆ, ಇದು ಎಕ್ಸಾಕ್ಟ್ 180 ಡಿಗ್ರಿ ಇಲ್ಲ. ಥರ್ಡ್ ಲೈನ್ ಸ್ವಲ್ಪ ಕೆಳಗಡೆ ಬಂದಿದೆ, ನೋಡ್ಬೋದಲ್ವಾ? ಥರ್ಡ್ ಲೈನ್ ಸ್ವಲ್ಪ ಕೆಳಗಡೆ ಬಂದಿದೆ. ಈ ತರ ಆಂಗಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡೋಣ ಒನ್ ಬೈ ಒನ್. ಸೊ ಫಸ್ಟ್ ಲೈನ್ ಈ ತರ ಕ್ರಾಸ್ ಬರಬೇಕು, ಸೆಕೆಂಡ್ ಲೈನ್ ಸ್ಟ್ರೇಟ್ ಬರಬೇಕು, ಥರ್ಡ್ ಲೈನ್ ಸ್ವಲ್ಪ ಕೆಳಗಡೆ ಆಂಗಲ್ ಅಲ್ಲಿ ಹೋಗ್ಬೇಕು. ಓಕೆ, ಎಸ್. ಫಸ್ಟ್ ಲೈನ್ ಈ ತರ ಕ್ರಾಸ್ ಬರೋ ತರ ಎಲ್ಲಿದೆ? ಆಪ್ಷನ್ ಎ ಅಲ್ಲಿ ನೋಡೋಣ. ಇಫ್ ಐ ಟೇಕ್ ದಿಸ್ ಲೈನ್, then if I take this line, ಇದನ್ನ ತಗೊಂಡ್ರೆ ಓಕೆ, ಫಸ್ಟ್ ಸೆಕೆಂಡ್ ಆಲ್ಮೋಸ್ಟ್ ಸೇಮ್ ಇದೆ, ಆದ್ರೆ ಥರ್ಡ್ ಲೈನ್ ತುಂಬಾ ಕೆಳಗಡೆ ಹೋಗಿದೆ. ನೋಡ್ಬೋದಾ? ಇಲ್ಲಿ ನೀವು ಆಂಗಲ್ ಹಾಕೊಂಡ್ರೆ ಇದು ಆಂಗಲ್ ತುಂಬಾ ಜಾಸ್ತಿ ಇದೆ, ನೋಡ್ಬೋದು. ಆ ಆಂಗಲ್ ಈ ಆಂಗಲ್ ತುಂಬಾ ಜಾಸ್ತಿ ಇದೆ, ಹೌದಾ? ಇದಂತೂ ಆಗಲ್ಲ. ಈ ಲೈನ್ ತಗೊಂಡ್ರೆ ಇಲ್ಲಿ ಥರ್ಡ್ ಲೈನ್ ಬರ್ತಾ ಇಲ್ಲ, ಹೌದಾ? ಸೊ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ತಗೊಂಡ್ರೆ ಥರ್ಡ್ ಲೈನ್ ಬರ್ತಾ ಇಲ್ಲ. ಆಪ್ಷನ್ ಎ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಇಫ್ ಐ ಟೇಕ್ ದಿಸ್ ಆಸ್ ಫಸ್ಟ್ ಲೈನ್, ಸೆಕೆಂಡ್ ಲೈನೇ ಬರ್ತಾ ಇಲ್ಲ, ಹೌದಾ? ಬಿಟ್ಬಿಡಿ. ಇದನ್ನ ತಗೊಂಡ್ರೆ ಈಗ ಈ ಲೈನ್ ಅನ್ನ ನಾನು ಫಸ್ಟ್ ಲೈನ್ ಅಂತ ತಗೊಂಡ್ರೆ ನೋಡ್ಬೋದು ಫಸ್ಟ್ ಲೈನ್ ಇದ್ದು ಆಂಗಲ್ ತುಂಬಾ ಜಾಸ್ತಿ ಇದೆ ಸೆಕೆಂಡ್ ಲೈನ್ ಜೊತೆ, ಹೌದಾ? ಸೊ ಇಲ್ಲಿ ಈ ನೋಡಿ ಇದು ತುಂಬಾನೇ ಕ್ರಾಸ್ ಆಗಿದೆ, ಇಷ್ಟು ಕ್ರಾಸ್ ಇಲ್ಲ ನಮ್ ಫಿಗರ್ ಅಲ್ಲಿ, ಹೌದಾ? ಬಿ ಕೂಡ ಆಗಲ್ಲ. ಸಿ ನೋಡೋಣ. ಸೊ ಇಲ್ಲೊಂದ್ ಲೈನ್ ಇದೆ, ಇಲ್ಲೊಂದ್ ಲೈನ್ ಇದೆ, ಇಲ್ಲೊಂದ್ ಲೈನ್ ಇದೆ, ಆಲ್ಮೋಸ್ಟ್ ಸೇಮ್ ಕಾಣಿಸ್ತಾ ಇದೆ, ಆಲ್ಮೋಸ್ಟ್ ಸೇಮ್ ಇಟ್ ಇಸ್ ಕರೆಕ್ಟ್. ನೋಡೋಣ ನೆಕ್ಸ್ಟ್ ಆಪ್ಷನ್ ಡಿ. ದಿಸ್ ಲೈನ್ ಇಸ್ ಟೂ ಲೆಂತ್, ಆಮೇಲೆ ಸೆಕೆಂಡ್ ಲೈನ್ ಲೆಂತ್ ಜಾಸ್ತಿ ಇದೆ, ಥರ್ಡ್ ಲೈನ್ ಸ್ಟ್ರೇಟ್ ಹೋಗಿದೆ, ಕೆಳಗಡೆ ಲೈನ್ ಸ್ಟ್ರೇಟ್ ಹೋಗಿದೆ. ಸ್ಟ್ರೇಟ್ ಬರ್ಬಾರ್ದು, ನಮಗೆ ಸ್ವಲ್ಪ ಆಂಗಲ್ ಬರಬೇಕು, ಹೌದಾ? ಸೊ ಆಪ್ಷನ್ ಡಿ ಕೂಡ ಆಗಲ್ಲ. ಸೊ ವಾಟ್ ಈಸ್ ರಿಮೈನಿಂಗ್ ಬೈ ಎಲಿಮಿನೇಷನ್ ಮೆಥಡ್? ಸಿ, ಅಂಡ್ ಬೈ ಕಂಪೇರಿಂಗ್ ಆಲ್ಸೋ ಸಿ. ಸಿ ಆಲ್ಮೋಸ್ಟ್ ಸೇಮ್ ಇದೆ, ಕರೆಕ್ಟ್. ಸೊ ಇದಕ್ಕೆ ಯಾವ್ದಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಎಸ್, I'll give you 1 second. I'll give you 5 seconds. Just go through all the diagrams. ಯಾಕೆ ಯಾವ್ದು ಆಗ್ತಾ ಇಲ್ಲ, ಹೇಗೆ ನಾವು ಕಂಪೇರ್ ಮಾಡ್ತಾ ಇದ್ದೀವಿ, ನಾವಿಲ್ಲೇನು ಆಕ್ಚುಯಲ್ ಮೆಜರ್ಮೆಂಟ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ವಿ ಆರ್ ಟ್ರೈಂಗ್ ಟು ಕಂಪೇರ್, ಹೇಗೆ ಕಂಪೇರ್ ಮಾಡ್ತಾ ಇದ್ದೀವಿ ಅಂತ. Okay, yes. Any doubts to anyone? Please, if you have any doubts, upload in the chat box. Okay, next question. ಎಸ್, ಎರಡು ಟ್ರಯಾಂಗಲ್ ತರ ಕಾಣಿಸ್ತಾ ಇದಾವೆ, ಹೇಗೆ ಮಧ್ಯದಲ್ಲಿ ಒಂದು ಸ್ಟ್ರೇಟ್ ಲೈನ್ ಬರಬೇಕು. ಓಕೆ, ಮಧ್ಯದಲ್ಲಿ ಒಂದು ಸ್ಟ್ರೇಟ್ ಲೈನ್ ಬರಲೇಬೇಕು. ಮೇಲೆ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ, ಮೇಲ್ಗಡೆ ಇರೋ ಟ್ರಯಾಂಗಲ್ ಸ್ವಲ್ಪ ದೊಡ್ಡದಿದೆ, ಕೆಳಗಡೆ ಇರೋ ಟ್ರಯಾಂಗಲ್ ಸ್ವಲ್ಪ ಚಿಕ್ಕದಿದೆ. ಆಮೇಲೆ ಎರಡದ್ದು ಆಂಗಲ್ ಮತ್ತೆ ಡೈರೆಕ್ಷನ್ ನೋಡ್ಕೊಂಡ್ಬಿಡಿ ಯಾವ ತರ ಇದೆ, ಓಕೆನಾ? ಸೊ ನಿಮ್ಗೆ ಫ್ರೇಮ್ ಆಫ್ ರಿಫರೆನ್ಸ್ ಏನ್ ಇಟ್ಕೋತೀರಾ? ಫ್ರೇಮ್ ಆಫ್ ರಿಫರೆನ್ಸ್ ನಾವು ಈ ಮಧ್ಯದ್ದು ಸ್ಟ್ರೇಟ್ ಲೈನ್ ಇಟ್ಕೊಳ್ಳೋಣ. ಓಕೆ, ಸೊ ಸ್ಟ್ರೇಟ್ ಲೈನೇ ಇರಬೇಕು, ಅದಕ್ಕೆ ಮೇಲೆ ಇಷ್ಟು ಆಂಗಲ್ ಅಲ್ಲಿ ಇದು ಬರ್ತಾ ಇದೆ, ಇಷ್ಟು ಆಂಗಲ್ ಅಲ್ಲಿ ಕೆಳಗಡೆ ಇರೋ ಟ್ರಯಾಂಗಲ್ ಬರ್ತಾ ಇದೆ, ಓಕೆನಾ? ಸೊ ಎರಡು ಟ್ರಯಾಂಗಲ್ ಹುಡುಕ್ಬೇಕು. ಯಾವ ತರ ಟ್ರಯಾಂಗಲ್? ಮೇಲೆ ಇರೋ ಟ್ರಯಾಂಗಲ್ ಸ್ವಲ್ಪ ದೊಡ್ಡದು, ಕೆಳಗಡೆ ಇರೋ ಟ್ರಯಾಂಗಲ್ ಚಿಕ್ಕದು. ಆಮೇಲೆ ಇದನ್ನ ವರ್ಟೆಕ್ಸ್ ಅಂತ ಅನ್ಕೊಂಡ್ರೆ ಈ ಡೈರೆಕ್ಷನ್ ಅಲ್ಲಿ ಇದೆ, ಈ ಟ್ರಯಾಂಗಲ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆ, ಸೊ ವಿಲ್ ಸ್ಟಾರ್ಟ್ ಸರ್ಚಿಂಗ್ ಒನ್ ಬೈ ಒನ್. ಆಪ್ಷನ್ ಎ, ಸ್ಟ್ರೇಟ್ ಲೈನ್ ಬರಬೇಕು. ಸೊ ಇಲ್ಲಿ ಸ್ಟ್ರೇಟ್ ಲೈನ್ ಇದೆ, ಮೇಲೆ ಟ್ರಯಾಂಗಲ್ ಇದೆ, ಕೆಳಗಡೆ ಚಿಕ್ಕ ಟ್ರಯಾಂಗಲ್ ಇದೆ, ಹೌದಾ? ಅಂಡ್ ದಿಸ್ ಇಸ್ ಆಲ್ಮೋಸ್ಟ್ ಸೇಮ್, ಹೌದಾ? ಆಲ್ಮೋಸ್ಟ್ ಸೇಮ್ ಇದೆ. ಯಾವ್ದಕ್ಕೂ ಇಟ್ಕೊಂಡಿರೋಣ, ಮುಂದೆ ನೋಡೋಣ ಆಪ್ಷನ್ಸ್, ಇಫ್ ವಿ ಗೆಟ್ ಎನಿ ಅದರ್ ಇದಕ್ಕಿಂತ ಕ್ಲೋಸೆಸ್ಟ್ ಇದೆಯಾ ಅಂತ. ಓಕೆ, ಸೊ ಅಲ್ಲಿ ಒಂದ್ ಸಿಕ್ತು. ಈಗ ನಾನು ಇದನ್ನ ಸ್ಟ್ರೇಟ್ ಲೈನ್ ಅಂತ ಅನ್ಕೊಂಡ್ರೆ ಈ ಕೆಳಗಡೆ ಇರೋ ಟ್ರಯಾಂಗಲ್ ಮತ್ತೆ ಈ ಮೇಲ್ಗಡೆ ಇರೋ ಟ್ರಯಾಂಗಲ್ ಶೇಪ್ ರಾಂಗ್ ಇದೆ, ಹೌದಾ? ಆ ತರ ಶೇಪ್ ಇಲ್ಲ. ಸೊ ಇದೇ ಫಿಗರ್ ಅಲ್ಲಿ ಮತ್ತೆ ಯಾವ್ದು ಬೇರೆ ಬರ್ತಾ ಇಲ್ಲ. ನೆಕ್ಸ್ಟ್ ಇಫ್ ಐ ಟೇಕ್ ದಿಸ್ ಸ್ಟ್ರೇಟ್ ಲೈನ್,
ಈ ಕೆಳಗಡೆ ಟ್ರಯಾಂಗಲ್ ಸಿಗ್ತಾ ಇದೆ, ಆದ್ರೆ ಇಲ್ಲಿ ಮೇಲೆ ಇಷ್ಟು ದೊಡ್ಡ ಟ್ರಯಾಂಗಲ್ ಬರ್ತಾ ಇದೆ, ಹೌದಾ? ಅಂಡ್ ದಿಸ್ ಟ್ರಯಾಂಗಲ್ ಇಸ್ ಕ್ಲಿಯರ್ಲಿ ರಾಂಗ್. ಇಷ್ಟು ದೊಡ್ಡ ಟ್ರಯಾಂಗಲ್ ಇಲ್ಲ ನಮ್ಗೆ. ನೆಕ್ಸ್ಟ್ ಬಿ ಅಲ್ಲಿ ಮತ್ತೆ ಎಲ್ಲಾದ್ರೂ ಆ ತರ ಸಿಗ್ತಾ ಇದೆಯಾ? ಇಲ್ಲ. ಓಕೆನಾ? ಸೊ ನಿಮ್ದು ಕೆಳಗಡೆ ಇರೋ ಟ್ರಯಾಂಗಲ್ ಈ ಡೈರೆಕ್ಷನ್ ಅಲ್ಲಿ ಇರ್ಬೇಕು, ಆದ್ರೆ ಈ ಕಡೆ ಎಲ್ಲ ಬೇರೆ ಬೇರೆ ತರ ಇದಾವೆ, ಹೌದಾ? ಬಿ ಆಗಲ್ಲ. ನೆಕ್ಸ್ಟ್ ಸಿ ನೋಡೋಣ. ಸಿ ಅಲ್ಲಿ ನಿಮ್ಗೆ ಎಲ್ಲೂ ಸ್ಟ್ರೇಟ್ ಲೈನ್ ಕಾಣಿಸ್ತಾ ಇಲ್ಲ, ಹೌದಾ? ಆಮೇಲೆ ಇಲ್ಲಿ ಒಂದು ಟ್ರಯಾಂಗಲ್ ಇದೆ ಕೆಳಗಡೆ, ಬಟ್ ದಿಸ್ ಇಸ್ ವೆರಿ ಬಿಗ್. ಪ್ಲಸ್ ಇದು ಸ್ಟ್ರೇಟ್ ಲೈನ್ ಇಲ್ಲ, ಮೇಲೆ ಅಂತೂ ಟ್ರಯಾಂಗಲ್ ಇಲ್ಲ. ಸಿ ಆಗಲ್ಲ. ಡಿ ನೋಡೋಣ. ಡಿ ಅಲ್ಲಿ ಮೇ ಬಿ ಇದು ಕೆಳಗಡೆ ಈ ಆಂಗಲ್ ಅಲ್ಲಿ ಒಂದು ಟ್ರಯಾಂಗಲ್ ಇದೆ, ಇದು ಸ್ಟ್ರೇಟ್ ಲೈನ್ ಕೂಡ ಇದೆ, ಹೌದು. ಆದ್ರೆ ಮೇಲ್ಗಡೆ ಟ್ರಯಾಂಗಲ್ ತುಂಬಾ ದೊಡ್ಡ, ಹೌದಾ? ಸೊ ದಿಸ್ ಟ್ರಯಾಂಗಲ್ ಇಸ್ ವೆರಿ ಬಿಗ್ ಅಂಡ್ ದಿಸ್ ಇಸ್ ನಾಟ್ ಅವರ್ ಟ್ರಯಾಂಗಲ್. ಡಿ ಕೂಡ ಆಗಲ್ಲ. ಎಸ್. ಸೊ ಬೈ ಎಲಿಮಿನೇಷನ್ ಮೆಥಡ್ ವಿಚ್ ಇಸ್ ಕರೆಕ್ಟ್? ಆಪ್ಷನ್ ಎ ಇಸ್ ಕರೆಕ್ಟ್. ಅಂಡ್ ಆಲ್ಸೋ ಬೈ ಕಂಪ್ಯಾರಿಸನ್ ಆಲ್ಸೋ ಇಲ್ಲಿ ನಮ್ಗೆ ಸಿಕ್ಕಿತ್ತು ಎಕ್ಸಾಕ್ಟ್ ಸೇಮ್ ಫಿಗರ್. ಎಸ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಐ ಹೋಪ್ ಆಫ್ಟರ್ ಅಟ್ ಲೀಸ್ಟ್ 10 questions ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಹುಡುಕ್ಬೇಕು ಅಂತ, ಹೇಗೆ ಅಡಕವಾಗಿರುತ್ತೆ, ಆಮೇಲೆ ಹೇಗೆ ಹುಡುಕ್ಬೇಕಂತ. ಓಕೆ? ಎಸ್, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಎನಿ ಡೌಟ್ಸ್ ಟು ಎನಿವನ್? ಓಕೆ, ನೆಕ್ಸ್ಟ್ ಒನ್. ಎಸ್, ಸ್ವಲ್ಪ ಜಾಸ್ತಿ ಸೆಗ್ಮೆಂಟ್ಸ್ ಬಟ್ ವೆರಿ ಈಸಿ. ಓಕೆ, ನೋಡ್ಕೊಂಡ್ ಬಿಡೋಣ ಒನ್ ಬೈ ಒನ್. ನೀವು ಇದನ್ನೇ ಕಂಪೇರ್ ಮಾಡ್ಬೋದು, ಬಟ್ ಬಿಕಾಸ್ ಐ ಆಮ್ ಟೀಚಿಂಗ್, ಓಕೆ, ನೀವು ಆನ್ಸರ್ಸ್ ಬರೆಯುವಾಗ ನೀವು ಹೇಗೆ ಹುಡುಕಿದ್ರಿ ಅಂತ ನಿಮ್ಗೆ ಯಾರು ಕೇಳಲ್ಲ. ಓಕೆ, ಆದ್ರೆ ನಾನು ಟೀಚ್ ಮಾಡುವಾಗ ಐ ಹ್ಯಾವ್ ಟು ಗೋ ಫಾರ್ ಆಲ್ ಪಾಸಿಬಲ್ ವೇಸ್. ಎಷ್ಟು ಪಾಸಿಬಲ್ ವೇಸ್ ಇದೆ ಅಂತ ನಿಮ್ಗೆ ಈಸಿ ಆಗಕ್ಕೆ ಐ ರೈಟ್ ದಿಸ್ ಆಸ್ 1 2 ಇದು 3 ಅಂತ ಬರ್ಕೊಂತೀನಿ. ಈ ಕೆಳಗಡೆ ವಿ ಶೇಪ್ ಇದೆ, ವಿ ಶೇಪ್ ನ 4 ಅಂತ ಬರ್ಕೊಂತೀನಿ. ಸರಿನಾ? ಸೊ ಏನೇನ್ ಅಬ್ಸರ್ವ್ ಮಾಡ್ತೀರಾ? ಕೆಳಗಡೆ ಒಂದು ವಿ ಶೇಪ್ ಬರ್ತಾ ಇದೆ, ಥರ್ಡ್ ಲೈನ್ ಸ್ಟ್ರೇಟ್ ಇದೆ, ಸೆಕೆಂಡ್ ಲೈನ್ ಕ್ರಾಸ್ ಇದೆ, ಮೇಲೆ ಒಂದು ಸ್ಮಾಲ್ ಕಾರ್ಡ್ ತರ ಏನೋ ಬರ್ತಾ ಇದೆ. ಸರಿ, ಕಾರ್ಡ್ ಅಲ್ಲ, ಸೆಗ್ಮೆಂಟ್ ತರ ಬರ್ತಾ ಇದೆ. ಓಕೆ, ಸೊ ಮೇಲೆ ಏನೋ ಸ್ವಲ್ಪ ಎಸ್ ಎಸ್ ಅಲ್ಫಾಬೆಟ್ ತರ ಏನೋ ಶೇಪ್ ಬರ್ತಾ ಇದೆ, ಬಟ್ ಥರ್ಡ್ ಲೈನ್ ಶುಡ್ ಬಿ ಸ್ಟ್ರೇಟ್. ಓಕೆ, ಎಸ್. ನೋಡೋಣ ಒನ್ ಬೈ ಒನ್. ಎ ಅಲ್ಲಿ ಸ್ವಲ್ಪ ಕಾಣ್ತಾ ಇದೆ, ನೋಡೋಣ. ವಿಲ್ ಇಟ್ ಬಿ ಕ್ಲೋಸೆಸ್ಟ್? ಓಕೆ, ಲೆಂತ್ ಕೂಡ ಮ್ಯಾಚ್ ಆಗ್ಬೇಕು. ಇದು ಕರೆಕ್ಟ್ ಇದೆ, ಆದ್ರೆ ಇದು ನೋಡಿ, ಥರ್ಡ್ ಲೈನ್ ಏನಾಯ್ತು, ಸ್ವಲ್ಪ ಮೇಲೆ ಹೋಯ್ತು, ಹೌದಾ? ಆಂಗಲ್ ಇಸ್ ರಾಂಗ್. ನಮ್ದು ಥರ್ಡ್ ಲೈನ್ ಸ್ಟ್ರೇಟ್ ಇದೆ, ಹೌದಾ? ಥರ್ಡ್ ಲೈನ್ ಸ್ಟ್ರೇಟ್ ಇದೆ, ಇದು ಮೇಲೆ ಹೋಯ್ತು. ಆಮೇಲೆ ಇದು ಲೈನ್ ಬಂದ್ರು ಕೂಡ ಇಲ್ಲಿಂದ ವಿ ತರ ಬರ್ಬೇಕು, ಇಲ್ಲಿ ವಿ ತರ ಬರ್ತಾ ಇಲ್ಲ, ಕರೆಕ್ಟಾ? ಮತ್ತೆ ಇಲ್ಲಿಂದ ಈ ತರ ಹೋಗ್ತಾ ಇದೆ. ಆಪ್ಷನ್ ಎ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ನೋಡೋಣ. ಇಲ್ಲಿ ಇದು ಎಸ್ ಅಲ್ಫಾಬೆಟ್ ತರ ಬರ್ತಾ ಇದೆ. ಈ ಸೆಕೆಂಡ್ ಲೈನ್ ನೋಡಿ, ಈ ಆಂಗಲ್, ಸೆಕೆಂಡ್ ಥರ್ಡ್ ಈ ಆಂಗಲ್, ಆಮೇಲೆ ಈ ಆಂಗಲ್ ನೋಡಿ, ಆಂಗಲ್ ರಾಂಗ್ ಇದೆ, ಕರೆಕ್ಟಾ? ಆ ಸೆಕೆಂಡ್ ಲೈನ್ ಇನ್ನೂ ಸ್ವಲ್ಪ ಕ್ರಾಸ್ ಆಗ್ಬೇಕು, ಆದ್ರೆ ಬಿ ಆಪ್ಷನ್ ನಲ್ಲಿ ಜಾಸ್ತಿ ಕ್ರಾಸ್ ಆಗ್ತಾ ಇಲ್ಲ, ಕರೆಕ್ಟ್? ಸೊ ಬಿ ಕೂಡ ಆಗಲ್ಲ. ಈ ಲೈನ್ ಆಲ್ಮೋಸ್ಟ್ ಕರೆಕ್ಟ್ ಇದೆ, ಇಲ್ಲಿ ವಿ ತರಾನು ಬರ್ತಾ ಇದೆ, ಬಟ್ ದಿಸ್ ಆಂಗಲ್ ಇಸ್ ರಾಂಗ್. ಯಾವುದು? 2 ಮತ್ತೆ 3 ಮಧ್ಯದಲ್ಲಿ. ನಾನೇನ್ 2 ಮತ್ತೆ 3 ಬರ್ತಿದ್ದೀನಿ, ಅದ್ರ ಮಧ್ಯದಲ್ಲಿ ಆಂಗಲ್ ರಾಂಗ್ ಬರ್ತಾ ಇದೆ. ಬಿ ಆಗಲ್ಲ. ಸಿ ನೋಡೋಣ. ಸಿ ಇಲ್ಲಿ ಈ ತರ ಬಂದು, ಇದು ಆಂಗಲ್ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಇದೆ, ಇದು ಲೈನ್ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಈ ತರ ಬರ್ತಾ ಇದೆ, ಇಟ್ಕೊಂಡಿರೋಣ. ವಿಲ್ ಸಿ ಇನ್ ದ ನೆಕ್ಸ್ಟ್ ಒನ್. ಡಿ ಅಲ್ಲಿ ಈ ತರ ಬಂತು, ದಿಸ್ ಲೈನ್ ಇಸ್ ಆಲ್ಸೋ ದೇರ್, ಈ ಲೈನ್ ಬಂದು ಈ ತರ ಬರ್ತಾ ಇದೆ. ಓಕೆ, ಏನ್ ರಾಂಗ್ ಆಯ್ತು ಇಲ್ಲಿ? ಆಲ್ಮೋಸ್ಟ್ ಸೇಮ್ ಇದೆ. ಈ ಫೋರ್ತ್ ಇದೇನು ವಿ ಇದೆ, ಈ ಆಂಗಲ್ ನೋಡಿ ಎಕ್ಸಾಕ್ಟ್ ವಿ ತರ ಇದೆ, ಆದ್ರೆ ಇಲ್ಲಿ ಈ ಆಂಗಲ್ ನೋಡಿ, ಈ ಆಂಗಲ್ ತುಂಬಾ ಜಾಸ್ತಿ ಆಯ್ತು. ಕೊಟ್ಟಿರೋ ಕ್ವೆಶನ್ ಕಿಂತ, ಈ ಕೊಟ್ಟಿರೋ ಕ್ವೆಶನ್ ನಾನು ಇಲ್ಲಿ ಏನ್ ಆರೋ ಮಾರ್ಕ್ ಹಾಕ್ತಾ ಇದ್ದೀನಿ,
ಆ ಆಂಗಲ್ಗೂ ಈ ಆಂಗಲ್ಗೂ ನೋಡಿ, ಡಿ ಅಲ್ಲಿ ಆಂಗಲ್ ತುಂಬಾ ಜಾಸ್ತಿ ಇದೆ. ಅದೇನು ಈ ತರ ಲೈನ್ ಹೋಗ್ಬೇಕು, ವಿ ಈ ತರ ಬರ್ಬೇಕು, ಸ್ವಲ್ಪ ಈ ತರ ಹೋಗಿದೆ. ಕರೆಕ್ಟಾ? ಸೊ ಡಿ ಕೂಡ ಆಗಲ್ಲ. ಹಾಗಾದ್ರೆ ಬೈ ಎಲಿಮಿನೇಷನ್ ಯಾವ್ದಾಗುತ್ತೆ? ಸಿ ಆಗುತ್ತೆ. ಆಮೇಲೆ ಸಿ ಶೇಪ್ ಕೂಡ ಆಲ್ಮೋಸ್ಟ್ ಸೇಮ್ ಬರ್ತಾ ಇದೆ. ಕರೆಕ್ಟ್? ಸೊ ವಿಚ್ ಇಸ್ ಆಪ್ಷನ್ ಹಿಯರ್? ಐ ಮೀನ್ ಆನ್ಸರ್ ಇದು ಯಾವ್ದಾಯ್ತು? ಆಪ್ಷನ್ ಸಿ. ಈಗ ನೋಡಿ ಏನಾಗುತ್ತೆ, ನಿಮ್ಗೆ ಸಿ ಮತ್ತೆ ಡಿ ಆಲ್ಮೋಸ್ಟ್ ಸೇಮ್ ಅನ್ಸುತ್ತೆ. ಯಾಕೆ ರಾಂಗ್ ಆಯ್ತು? ಅದು ಚಿಕ್ಕ ಆಂಗಲ್, ಈ ವಿ ಅಂತ ಏನ್ ಬರ್ಬೇಕು ಅದ್ರಲ್ಲಿ. ಅದೇ ತರ ಬಿ ಮತ್ತೆ ಸಿ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಯಾವ ಆಂಗಲ್ ರಾಂಗ್ ಆಯ್ತು? ನಾನು ಇಲ್ಲಿ ಬ್ಲಾಕ್ ಮಾರ್ಕ್ ಹಾಕ್ತೀನಿ ನೋಡಿ, ಈ ಆಂಗಲ್ ರಾಂಗ್ ಆಯ್ತು. ಹೌದಾ? ಬಿ ಮತ್ತೆ ಸಿ ಕೂಡ ಆಲ್ಮೋಸ್ಟ್ ಸೇಮ್ ಕಾಣಿಸ್ತಾ ಇದೆ. ಅವಾಗ ನೀವು ಆಂಗಲ್ಸ್ ಹೋಗ್ಬೇಕು. ಓಕೆ, ಬಿ ಮತ್ತೆ ಸಿ ಅಲ್ಲಿ ಲೆಂತ್ ಕರೆಕ್ಟ್ ಇದೆ ಮ್ಯಾಮ್, ಲೆಂತ್ ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ಲೆಂತ್ ಕರೆಕ್ಟ್ ಇದೆ, ಶೇಪ್ ಕರೆಕ್ಟ್ ಇದೆ, ಮತ್ತೆ ಏನ್ ರಾಂಗ್ ಆಯ್ತು? ಆಂಗಲ್ಸ್. ಓಕೆ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. ಶೇಪ್, ಸೈಜ್, ಲೆಂತ್. ಲೆಂತ್ ಅಂದ್ರೆ ಅದು ಸೈಜ್ ನಲ್ಲೇ ಎಲ್ಲ ಬಂತು. ಆಂಗಲ್ಸ್, ಎಷ್ಟು ಸೆಗ್ಮೆಂಟ್ಸ್ ಕೊಟ್ಟಿದ್ದಾರೆ ಅಷ್ಟು ಸೆಗ್ಮೆಂಟ್ಸ್ ಮಧ್ಯದಲ್ಲಿ, ಪ್ರತಿಯೊಂದು ಮಧ್ಯದಲ್ಲಿ ಎಷ್ಟೆಷ್ಟು ಏನೇನ್ ಆಂಗಲ್ಸ್ ಇದೆ ಮೆಜರ್ ಮಾಡೋ ಅವಶ್ಯಕತೆ ಇಲ್ಲ, ಕಣ್ಣೊಳತೆ. ಓಕೆ, ಸೊ ಇದಕ್ಕೆ ಯಾವ್ದಾಗಿತ್ತು ಆಪ್ಷನ್? ಆಪ್ಷನ್ ಸಿ ವಾಸ್ ಯ ಆನ್ಸರ್. ಓಕೆ, ನೆಕ್ಸ್ಟ್. Sorry, okay. Am I audible? Yes, next. ಸೊ ಇದನ್ನ ಫಸ್ಟ್ ಅಂತ ಬರ್ಕೊಂತೀನಿ, 2 ಅಂತ ಬರ್ಕೊಂತೀನಿ, 3 ಅಂತ ಬರ್ಕೊಂತೀನಿ. ಇದ್ರ ಮಧ್ಯೆ ಆಂಗಲ್ ನೋಡ್ಕೊಂಡ್ಬಿಡಿ. ಫಸ್ಟ್ ಲೈನ್ ಏನಿದೆ ಎಕ್ಸಾಕ್ಟ್ ಸ್ಟ್ರೇಟ್ ಇಲ್ಲ, ಚೂರ್ ಸ್ಲ್ಯಾಂಟ್ ಆಗಿದೆ. ಓಕೆ, ವಿಲ್ ಸ್ಟಾರ್ಟ್ ಸರ್ಚಿಂಗ್. ಕೆಳಗಡೆ ಒಂದು ಲೈನ್ ಬರಬೇಕು ಈ ತರ. ಎಸ್, ಆಪ್ಷನ್ ಎ ಅಲ್ಲಿ ಎಲ್ಲಾದ್ರೂ ಈ ತರ ಲೈನ್ ಕಾಣ್ತಾ ಇದೆಯಾ? ಫಸ್ಟ್ ಲೈನ್ ಬರ್ಬೇಕಲ್ಲ. ಈಗ ನೋಡಿ ಇಲ್ಲಿ ನಾನು ಹಾಕಿದ್ರೆ ಈ ಲೈನ್ ತುಂಬಾ ಚಿಕ್ಕದು ಫಸ್ಟ್ ಲೈನ್ಗಿಂತ. ಹೌದಾ? ಈ ತರ ಒಂದು ಬರ್ಬೋದು, ಆದ್ರೆ ಫಸ್ಟ್ ಲೈನ್ ತುಂಬಾ ಚಿಕ್ಕದಿದೆ, ಎ ಆಗಲ್ಲ. ಮತ್ತೆ ಬೇರೆ ಎಲ್ಲಾದ್ರೂ ಆತರ ಲೈನ್ ಕಾಣ್ತಾ ಇದೆಯಾ ನಿಮ್ಗೆ? ಈ ತರ ಲೈನ್ ತಗೊಂಡ್ರೆ ದಿಸ್ ಇಸ್ ವೆರಿ ಲಾಂಗ್. ಕೊಟ್ಟಿರೋ ಆನ್ಸರ್ಗಿಂತ ಎ ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ನೆಕ್ಸ್ಟ್ ಬಿ ಅಲ್ಲಿ ನೋಡೋಣ. ಬಿ ಅಲ್ಲಿ ಓಕೆ, ಈ ತರ ಇಲ್ಲಿ ಒಂದು ಲೈನ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿ ಲೈನ್ ಬಂತು, ಸೆಕೆಂಡ್ ಲೈನ್ ಬಂತು, ಆದ್ರೆ ಥರ್ಡ್ ಲೈನ್ ಬರ್ತಾ ಇಲ್ಲ. ಕೆಳಗಡೆ ಥರ್ಡ್ ಒಂದು ಸ್ಟ್ರೇಟ್ ಲೈನ್ ಬರ್ಬೇಕಲ್ವಾ? ಸಾರಿ, ದಿಸ್ ಇಸ್ ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಆ ಥರ್ಡ್ ಲೈನ್ ಬರ್ತಾ ಇಲ್ಲ. ಬೇರೆ ಎಲ್ಲಾದ್ರೂ ಈ ತರ ಲೈನ್ ಇದೆಯಾ? ಇಲ್ಲ, ಬಿ ಅಲ್ಲಿ ಇಲ್ಲ. ಸಿ ಅಲ್ಲಿ ನೋಡೋಣ. ಸಿ ಅಲ್ಲಿ ಎಲ್ಲಿ ಕಾಣಿಸುತ್ತೆ? ಇಲ್ಲಿ ಈ ತರ ಲೈನ್ ಇದೆ, ದಿಸ್ ಇಸ್ ದ ಲೈನ್. ಓಕೆ, ಎಸ್, ಏನೋ ಒಂದು ಆಲ್ಮೋಸ್ಟ್ ಸಿಗ್ತಾ ಇದೆ. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಆಪ್ಷನ್. ಆಪ್ಷನ್ ಡಿ ಅಲ್ಲಿ ನಾನು ಏನು 1 ಅಂತ ಬರ್ದಿದ್ದೀನಿ ಆ ತರ ಲೈನ್ ಎಲ್ಲೂ ನಿಮ್ಗೆ ಕಾಣಿಸ್ತಾ ಇಲ್ಲ ಡಿ ಅಲ್ಲಿ. ಹೌದಾ? ಎಲ್ಲೂ ಫಸ್ಟ್ ಲೈನ್ ಕಾಣಿಸ್ತಾ ಇಲ್ಲ. ಫಸ್ಟ್ ಲೈನ್ ಸ್ವಲ್ಪ ಸ್ಲ್ಯಾಂಟ್ ಆಗಿರ್ಬೇಕಲ್ವಾ? ಇದು ನೋಡಿ, ಇದು ಸ್ಟ್ರೇಟ್ ಇದೆ, ಹೇಗೂ ಇಲ್ಲಿ ಸೆಕೆಂಡ್ ಅಂತೂ ಏನು ಬರ್ತಾ ಇಲ್ಲ. ಕ್ಲಿಯರ್ಲಿ ಡಿ ಹ್ಯಾಸ್ ನೋ ಸಚ್ ಫಿಗರ್ ಓನ್ಲಿ. ಆ ತರ ಫಿಗರ್ ಇಲ್ವೇ ಇಲ್ಲ ಎಲ್ಲೂ. ಹೌದಾ? ಸೊ ಬೈ ಎಲಿಮಿನೇಷನ್ ಮೆಥಡ್ ದ ಆನ್ಸರ್ ಇಸ್ ಸಿ. ಬೈ ಕಂಪ್ಯಾರಿಸನ್ ಆಲ್ಸೋ ದ ಆನ್ಸರ್ ಇಸ್ ಸಿ. ಓಕೆ, ಸೊ ದ 12th ಆನ್ಸರ್ ಇಸ್ ಸಿ. Done? One second. Yes. I guess the screen is visible. Oh. ಯಾವ್ದಾಗಿತ್ತು ಆನ್ಸರ್ ಇದಕ್ಕೆ? ಆಪ್ಷನ್ ಸಿ. ನೆಕ್ಸ್ಟ್ 13th one. ಓಕೆ, ನೋಡೋಣ ಒನ್ ಬೈ ಒನ್. ಸೊ ಐ ರೈಟ್ ದಿಸ್ ಆಸ್ ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಸೊ ಫಸ್ಟ್ ಸೆಗ್ಮೆಂಟ್ ಎಷ್ಟು ಲೆಂತ್ ಇದೆ, ಸೆಕೆಂಡ್ ಏನಿದೆ ಸ್ವಲ್ಪ ಕರ್ವ್ ಇದೆ, ಥರ್ಡ್ ಸ್ವಲ್ಪ ಮೇಲೆ ಹೋಗ್ತಾ ಇದೆ. ಇಲ್ಲೂ ಆಂಗಲ್ ನೋಡ್ಕೊಂಡ್ಬಿಡಿ, 2 ಮತ್ತೆ 3ಗೆ ಎಷ್ಟು ಇರಬೇಕು ಆಂಗಲ್. ಕರೆಕ್ಟಾ? ಓಕೆ,
ಸೊ ವಿ ಹ್ಯಾವ್ ಟು ಫೈಂಡ್ ಸಚ್ ಕರ್ವ್. ಆಪ್ಷನ್ ಎ ಅಲ್ಲಿ ಇಲ್ಲಿ ಕರ್ವ್ ಇದೆ, ಇಲ್ಲಿ ಕರ್ವ್ ಇದೆ, ಈ ತರ ಲೈನು ಇದೆ, ಆದ್ರೆ ಫಸ್ಟ್ ಲೈನ್ ಇಲ್ಲ. ಹೌದಾ, ಈ ತರ ಒಂದು ಲೈನ್ ಬರಬೇಕು, ಫಸ್ಟ್ ಲೈನ್ ಇಲ್ಲ. ಅದು ಬಿಟ್ರೆ ಎ ಅಲ್ಲಿ ಬೇರೆ ಕಡೆ ಎಲ್ಲೂ ಕರ್ವ್ ಇಲ್ಲ. ಹೌದಾ, ಅದು ಒಂದೇ ಕರ್ವ್ ಇರೋದು. ಆಪ್ಷನ್ ಎ ಆಗಲ್ಲ. ನೆಕ್ಸ್ಟ್ ಬಿ ಅಲ್ಲಿ ಒಂದು ಕರ್ವ್ ತರ ಹುಡುಕ್ಬೇಕು. ಹೌದಾ, ಸೊ ಇಲ್ಲೊಂದು ಕರ್ವ್ ಇದೆ, ಈ ತರ ಒಂದು ಲೈನ್ ಬರ್ತಾ ಇದೆ, ಬಟ್ ಸೇಮ್ ಈ ಕರ್ವ್ ಎಲ್ ಎಂಡ್ ಆಗುತ್ತೆ, ಆ ಎಂಡ್ ಇಂದ ಒಂದು ಲೈನ್ ಬರಬೇಕು. ಹೌದಾ, ಇಲ್ಲೂ ಆ ಲೈನ್ ಬರ್ತಾ ಇಲ್ಲ. ಸೊ ಬಿ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಸೇಮ್ ಮತ್ತೆ ಬೇಕಾದ್ರೆ ನೀವು ಕರ್ವ್ ತಗೋತೀನಿ ಅಂತ ಅಂದ್ರೆ ಇಲ್ಲಿ ಒಂದು ಕರ್ವ್ ಇದೆ, ಬಟ್ ದಿಸ್ ಕರ್ವ್ ಇಸ್ ವೆರಿ ಲಾಂಗ್. ಓಕೆ, ಬಿ ಆಗಲ್ಲ. ನೆಕ್ಸ್ಟ್ ಸಿ ನೋಡೋಣ. ಇಲ್ಲಿ ಒಂದು ಕರ್ವ್ ಇದೆ, ಲೈನ್ ಕೂಡ ಬರ್ತಾ ಇದೆ, ಇಲ್ಲಿ ಒಂದು ಈ ತರ ಲೈನ್ ಬರ್ತಾ ಇದೆ. ಹೌದಾ, ಆಲ್ಮೋಸ್ಟ್ ಸೇಮ್ ಇಟ್ ಇಸ್. ಲೆಟ್ ಸಿ ಫಾರ್ ದ ಆಪ್ಷನ್ ಡಿ. ಓಕೆ, ಇದು ಲೆಂತ್ ಆಲ್ಮೋಸ್ಟ್ ಸೇಮ್ ಇದೆ. ಇದು ನೋಡ್ಬೋದು, ಕರ್ವ್ ಸ್ವಲ್ಪ ಜಾಸ್ತಿನೇ ಇದೆ. ಓಕೆ, ಕರ್ವ್ ಜಾಸ್ತಿ ಇದೆ, ಏನು ಸ್ವಲ್ಪ ಕ್ಲೋಸೆಸ್ಟ್ ಅನ್ಸಿದ್ರು ಕೂಡ ಇಲ್ಲಿ ಒಂದು ಈ ತರ ಲೈನ್ ಬರ್ಬೇಕು. ಹೌದಾ, ಆ ಥರ್ಡ್ ಲೈನ್ ಬರ್ಬೇಕು, ಲೈನ್ ಬರ್ತಾ ಇಲ್ಲ. ಹಾಗಾದ್ರೆ ಡಿ ಕೂಡ ಆಗಲ್ಲ, ಇಲ್ಲಿ ಲೈನ್ ಇಲ್ಲ. ಎಸ್, ಟೈಮ್ಸ್ ಹೇಗಾಗುತ್ತೆ, ಕ್ಲೋಸೆಸ್ಟ್ ಅನ್ಸುತ್ತೆ, ಇದು ಕರ್ವ್ ಲೆಂತ್ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಲೈನ್ ಇಸ್ ಮಿಸ್ಸಿಂಗ್. ಆಪ್ಷನ್ ಡಿ ಆಗಲ್ಲ. ಸೊ ವಿಚ್ ಇಸ್ ಯೋರ್ ಆನ್ಸರ್? ಆಪ್ಷನ್ ಸಿ ಇಸ್ ಯೋರ್ ಆನ್ಸರ್ ಕ್ಲಿಯರ್ಲಿ. ಓಕೆ, ಅಲ್ಲಿ ಅಡಕವಾಗಿ ಇಲ್ಲಿ. ಓಕೆ, ನೆಕ್ಸ್ಟ್. ಎಸ್, ಎಷ್ಟು ಸೈಡ್ಸ್ ಇದಾವೆ? 1 2 3. ಓಕೆ, ಅಥವಾ ಮೇಲಿಂದ ಬರೆದ್ರೆ 1 2 3 4. ಓಕೆ, ಎಸ್, ಈ ತರ ಶೇಪ್ ಇರಬೇಕು, ಅಷ್ಟೇ ಸೈಜ್ ಇರಬೇಕು. ಏನೇನ್ ನಾವು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು, ಸೆಕೆಂಡ್ ಲೈನ್ ಸ್ಟ್ರೇಟ್ ಇದೆ, ವರ್ಟಿಕಲ್ ಇದೆ. ಫೋರ್ತ್ ಲೈನ್ ಕೂಡ ಸ್ಟ್ರೇಟ್ ಇದೆ, ಹಾರಿಜಾಂಟಲ್ ಇದೆ. ಫಸ್ಟ್ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಇದೆ. ಥರ್ಡ್ ಕೂಡ ಒಂದು ಆಂಗಲ್ ಫಾರ್ಮ್ ಮಾಡ್ತಾ ಇದೆ. ಓಕೆ, ಸೊ ಥರ್ಡ್ ಮತ್ತೆ ಫೋರ್ತ್ ದಲ್ಲಿ ಎಷ್ಟು ಆಂಗಲ್ ಇದೆ, ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಎಷ್ಟು ಆಂಗಲ್ ಇದೆ? 2 ಅಂತೂ ವರ್ಟಿಕಲ್ ಸ್ಟ್ರೇಟ್ ಇದೆ, 4th ಹಾರಿಜಾಂಟಲ್ ಸ್ಟ್ರೇಟ್ ಇದೆ. ಓಕೆನಾ, ವಿಲ್ ಸಿ 1 by 1 ಎಲ್ಲಿ ಸಿಗ್ಬೇಕು. ಒಂದು ಥರ್ಡ್ ಲೈನ್ ಹುಡುಕೋಣ, ಯಾವ್ದಾದ್ರು ಒಂದು ಬೇಸ್ಗೆ. ಇಲ್ಲಿ ಒಂದು ಲೈನ್ ಇದೆ. ಓಕೆ, ಬಟ್ ಇಲ್ಲಿ ಈ ಸೆಕೆಂಡ್ ಲೈನ್ ಸ್ಟ್ರೇಟ್ ಬರಬೇಕು, ಇಲ್ಲಿ ಸ್ಟ್ರೇಟ್ ಬರ್ತಾ ಇಲ್ಲ. ಆಮೇಲೆ ಇದು ಕೂಡ ಲೆಂತ್ ತುಂಬಾನೇ ಜಾಸ್ತಿ ಇದೆ, ಇದಾಗಲ್ಲ. ಫೋರ್ತ್ ಕರೆಕ್ಟ್ ಇದೆ, ಥರ್ಡ್ ಕರೆಕ್ಟ್ ಇದೆ, ಅದರ ಮೇಲೆ ಫಸ್ಟ್ ಲೆಂತ್ ಜಾಸ್ತಿ ಇದೆ, ಸೆಕೆಂಡ್ ಲೆಂತ್ ಜಾಸ್ತಿ ಇದೆ, ಇದಾಗಲ್ಲ. ಇದು ಬಿಟ್ರೆ ಮತ್ತೆ ಎ ಅಲ್ಲಿ ಎಲ್ಲಾದ್ರೂ ಹುಡುಕ್ಬೋದಾ ನಾವು? ಓಕೆ, ಥರ್ಡ್ ಲೈನ್ ಬರೋ ತರ ಇಲ್ಲಿ ಹೇಗೆ ಥರ್ಡ್ ಲೈನ್ ಬಂತಲ್ಲ, ಆ ಆಂಗಲ್ ಅಲ್ಲಿ, ಈ ಆಂಗಲ್ ಅಲ್ಲಿ ಮತ್ತೆ ಯಾವುದು ಸಿಗ್ತಾ ಇಲ್ಲ. ಆಪ್ಷನ್ ಎ ಆಗಲ್ಲ. ಬಿ ಅಲ್ಲಿ ನೋಡೋಣ. ಬಿ ಅಲ್ಲಿ ಈ ತರ ಒಂದ್ ಲೈನ್ ಅಂತ ಅನ್ಕೊಂಡ್ರೆ ದಿಸ್ ಇಸ್ ಓಕೆ. ಈ ತರ ಇದೆ. ಹೌದಾ, ಏನ್ ರಾಂಗ್ ಆಗ್ತಾ ಇದೆ ಇಲ್ಲಿ? ಥರ್ಡ್ ಲೈನ್ ತುಂಬಾ ಲೆಂತ್ ಜಾಸ್ತಿ ಇದೆ. ಕರೆಕ್ಟ್, ಥರ್ಡ್ ಲೈನ್ ಲೆಂತ್ ಇಸ್ ಟೂ ಮಚ್. ಅಷ್ಟು ಇಲ್ಲ ನಮ್ ಫಿಗರ್, ಕೊಟ್ಟಿರೋ ಕ್ವೆಶನ್ ಫಿಗರ್ ಅಲ್ಲಿ ಆಗಲ್ಲ. ಮತ್ತೆ ಬಿ ಅಲ್ಲಿ ಏನಾದ್ರು ನೋಡ್ಬೋದಾ? ಇದು ಬಿಟ್ಟು ಎಲ್ಲೂ ಆ ತರ ಸಿಗ್ತಾ ಇಲ್ಲ. ಹೌದಾ, ಇಲ್ಲೂ ಕೂಡ ಈ ತರ ಲೈನ್ ಅನ್ಕೊಂಡ್ರೆ ಇದೇನು ಸಿಗ್ತಾ ಇಲ್ಲ. ಬಿ ಆಗಲ್ಲ ಕ್ಲಿಯರ್ ಆಗಿ. ನೆಕ್ಸ್ಟ್ ಸಿ ನೋಡೋಣ. ಸಿ ಅಲ್ಲಿ ಒಂದು ಈ ತರ ಲೈನ್ ಸಿಗ್ತಾ ಇದೆ. ಓಕೆ, ಸೆಕೆಂಡ್ ಲೈನ್ ಸಿಗ್ತಾ ಇದೆ, ಫೋರ್ತ್ ಲೈನ್ ಸಿಗ್ತಾ ಇದೆ. ಹೌದಾ, ಸೊ ಸೆಕೆಂಡ್ ಥರ್ಡ್ ಫೋರ್ತ್ ಲೈನ್ ಸಿಕ್ತು, ಆದ್ರೆ ಫಸ್ಟ್ ಲೈನ್ ಈ ತರ ಮೇಲೆ ಬರ್ಬೇಕು. ಹೌದಾ, ಇಲ್ಲಿ ಮೇಲೆ ಈ ತರ ಬರ್ಬೇಕು, ಬರ್ತಾ ಇಲ್ಲ, ಆ ಲೈನ್ ಇಲ್ಲ ಅಲ್ಲಿ. ಕರೆಕ್ಟ್, ಸೊ ಸಿ ಈ ಸೆಗ್ಮೆಂಟ್ ಅಂತಲ್ಲೂ ಆಗಲ್ಲ. ಬೇರೆ ಎಲ್ಲಾದ್ರೂ ಸೆಗ್ಮೆಂಟ್ ಸಿಗುತ್ತಾ ಆ ತರ? ಇಲ್ಲ, ಎಲ್ಲೂ ಆ ತರ ಸಿಗ್ತಾ ಇಲ್ಲ. ಓಕೆ, ಸೊ ಸೆಕೆಂಡ್ ಥರ್ಡ್ ಲೈನ್ ಆ ತರ ಬರೋ ತರ ಎಲ್ಲೂ ಸಿಗ್ತಾ ಇಲ್ಲ. ಸಿ ಕೂಡ ಆಗಲ್ಲ. ಹಾಗಾದ್ರೆ ಎಲಿಮಿನೇಷನ್ ಪ್ರಕಾರ ಯಾವ್ದು ಉಳಿತು? ಡಿ ಉಳಿತು. ಡಿ ಆಗ್ಬೇಕು.
ಹೀಗೂ ಕಂಪ್ಯಾರಿಸನ್ ಕೂಡ ಮಾಡಿ ನೋಡೋಣ. ಇದು ಥರ್ಡ್ ಲೈನ್ ಅಂತ ತಗೊಂಡ್ರೆ ಸೆಕೆಂಡ್ ಲೈನ್ ಎಲ್ಲೂ ಬರ್ತಾ ಇಲ್ಲ, ಸೊ ಇದು ನಿಮ್ದು ಥರ್ಡ್ ಆಗಲ್ಲ. ನೆಕ್ಸ್ಟ್ ಎಸ್, ಹಿಯರ್ ಐ ಕ್ಯಾನ್ ಟೇಕ್, ಹೌದಾ? ಇದು ಒಂದು ಲೈನ್ ತಗೊಂಡು ಇಲ್ಲಿ ನೋಡಿ ಕ್ಲಿಯರ್ ಆಗಿ ಸೇಮ್ ಶೇಪ್ ಸೇಮ್ ಆಂಗಲ್ ಸಿಗ್ತಾ ಇದೆ, ಕರೆಕ್ಟ್ ಅಲ್ವಾ? ಎಸ್, ಸೊ ಬೈ ಕಂಪ್ಯಾರಿಸನ್ ಆಲ್ಸೋ ವಾಟ್ ಇಸ್ ಯ ಆನ್ಸರ್? ಆಪ್ಷನ್ ಡಿ ಇಸ್ ಯ ಆನ್ಸರ್. ಎಸ್, ಐ ಹೋಪ್ ನೌ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಕಂಪೇರ್. ಸಿ ಅಲ್ಲಿ ಆಲ್ಮೋಸ್ಟ್ ಸೇಮ್ ಇತ್ತು, ಏನ್ ಬರ್ಲಿಲ್ಲ, ಫಸ್ಟ್ ಲೈನ್ ಬರ್ಲಿಲ್ಲ. ನಾನ್ ಬರ್ದಿರೋ ಫಸ್ಟ್ ಲೈನ್ ಪ್ರಕಾರ ಆ ಲೈನ್ ಇಲ್ಲಿ ಬರ್ಲಿಲ್ಲ. ಓಕೆ, ಅದರ್ವೈಸ್ ಎವ್ರಿಥಿಂಗ್ ವಾಸ್ ಫೈನ್. ಓಕೆ, ಎಸ್. Next, okay, so if I write this 1, if I write this 2, if I write this 3, 1 ಏನಿದೆ ವರ್ಟಿಕಲ್ ಸ್ಟ್ರೇಟ್ ಲೈನ್ ಇದೆ, 2 ಅನ್ನೋದು ಹಾರಿಜಾಂಟಲ್ ಸ್ಟ್ರೇಟ್ ಲೈನ್ ಇದೆ, ಆಮೇಲೆ 3 ಅನ್ನೋದು ಸ್ವಲ್ಪ ಕರ್ವ್ಡ್ ಇದೆ, ಆಂಗಲ್ ಫಾರ್ಮ್ ಆಗಿದೆ, ಹೌದಾ? ಥರ್ಡ್ ಲೈನ್ ಸ್ಟ್ರೇಟ್ ಇಲ್ಲ, ಸ್ಟ್ರೇಟ್ ವರ್ಟಿಕಲ್ ಇಲ್ಲ, ಸ್ವಲ್ಪ ಕರ್ವ್ ಆಗಿದೆ, 145 ಡಿಗ್ರಿ ಅಂತ ಅನ್ಕೋಬಹುದು, ಅಂದಾಜಾಗಿ 145 ಡಿಗ್ರಿ. ಓಕೆ, ಎಸ್, ಸೊ ವಿ ಹ್ಯಾವ್ ಟು ಫೈಂಡ್ ದ ಫಸ್ಟ್ ಸ್ಟ್ರೇಟ್ ಲೈನ್. ಈಗ ಆಪ್ಷನ್ ಎ ಅಲ್ಲಿ ನೋಡೋಣ, ಎಲ್ಲೆಲ್ಲಿ ಸ್ಟ್ರೇಟ್ ಲೈನ್ ಇದೆ. ಓಕೆ, ಇಲ್ಲೊಂದು ಸ್ಟ್ರೇಟ್ ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ ಅನ್ಕೋಬಹುದು, ಬಟ್ ಥರ್ಡ್ ಲೈನ್ ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ಕರೆಕ್ಟಾ? ನೋಡೋಣ. ನೆಕ್ಸ್ಟ್ ಎಲ್ಲಿ ಸ್ಟ್ರೇಟ್ ಲೈನ್ ಇದೆ, ಇಲ್ಲೊಂದು ಸ್ಟ್ರೇಟ್ ಲೈನ್ ಇದೆ, ಆದ್ರೆ ಈ ತರ ಸೆಕೆಂಡ್ ಲೈನ್ ಈ ಕಡೆ ಬರ್ಬೇಕು, ಬರ್ತಾ ಇಲ್ಲ, ಇದಂತೂ ಆಗಲ್ಲ, ಬಿಟ್ಬಿಡಿ. ಬೇರೆ ಕಡೆ ಎಲ್ಲಾದ್ರೂ ಮತ್ತೆ ಎ ಅಲ್ಲಿ ಕಂಪೇರ್ ಮಾಡ್ಬೋದಾ? ಸ್ಟ್ರೇಟ್ ಲೈನ್ ಬರ್ಬೇಕಲ್ವಾ, ಬೇರೆ ಎಲ್ಲೂ ಬರ್ತಾ ಇಲ್ಲ. ಬಿ ಅಲ್ಲಿ ನೋಡೋಣ, ಬಿ ಅಲ್ಲಿ ಈ ತರ ಶೇಪ್ ಕಾಣಿಸ್ತಾನೆ ಇಲ್ಲ. ಇಫ್ ಐ ಟೇಕ್ ದಿಸ್ ಸ್ಟ್ರೇಟ್ ಲೈನ್, ದಿಸ್, ಓಕೆ, ಹಿಯರ್ ವಿ ಆರ್ ನಾಟ್ ಗೆಟಿಂಗ್. ಇಲ್ಲಿ ನೋಡೋಣ, ಈ ತರ ಲೈನ್ ಬರ್ತಾ ಇದೆ, ಆದ್ರೆ ಥರ್ಡ್ ಲೈನ್ ಈ ತರ ಬರ್ಬೇಕು, ಇಲ್ಲ. ಮತ್ತೆ ಎಲ್ಲಾದ್ರೂ ಇದೆಯಾ? ಇಲ್ಲ. ಓಕೆ, ಇಲ್ಲಿ ಫಸ್ಟ್ ಈ ತರ ಬಂತು, ಸೆಕೆಂಡ್ ಬಂತು, ಅಂದ್ರೆ ಥರ್ಡ್ ಲೈನ್ ಬರ್ಲಿಲ್ಲ. ಬೇರೆ ಎಲ್ಲಾದ್ರೂ ಸ್ಟ್ರೇಟ್ ಲೈನ್ ಇದೆಯಾ? ಇಲ್ಲ, ಇಲ್ವೇ ಇಲ್ಲ. ಸಿ ಆಗಲ್ಲ, ಸಾರಿ ಬಿ ಆಗಲ್ಲ. ಸಿ ನೋಡೋಣ, ಸಿ ಅಲ್ಲಿ ಸ್ಟ್ರೇಟ್ ಲೈನ್ ಹುಡುಕಿ, ಇಲ್ಲೊಂದು ಸ್ಟ್ರೇಟ್ ಲೈನ್ ಇದೆ, ಇಲ್ಲೊಂದು ಹಾರಿಜಾಂಟಲ್ ಲೈನ್ ಬಂತು, ಆದ್ರೆ ಕೆಳಗಡೆ ಒಂದು ಲೈನ್ ಬರ್ಬೇಕು, ಬರ್ತಾ ಇಲ್ಲ. ಅದು ಬಿಟ್ರೆ ಬೇರೆ ಏನಾದ್ರೂ ಸ್ಟ್ರೇಟ್ ಲೈನ್ ಇದೆಯಾ? ಇಲ್ಲೊಂದಿದೆ, ಆದ್ರೆ ಈ ತರ ಇಲ್ಲಿ ಬರ್ಬೇಕು, ಬಂದಿಲ್ಲ, ಕರೆಕ್ಟ್. ಸೊ ಇಲ್ಲಿ ಆಗ್ಲಿಲ್ಲ, ಇಲ್ಲೂ ಆಗ್ಲಿಲ್ಲ, ಸಿ ಆಗಲ್ಲ. ಡಿ ನೋಡೋಣ, ಡಿ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಇದೆ, ಇಲ್ಲಿ ಒಂದು ಲೈನ್ ಇದೆ, ಈ ತರ ಒಂದು ಲೈನ್ ಇದೆ, ಕರೆಕ್ಟಾ? ಓಕೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ, ಸೆಕೆಂಡ್ ಲೈನ್ ತೀರಾ ಚಿಕ್ಕದು, ಹೌದಾ? ಇಲ್ಲಿ ಹಾರಿಜಾಂಟಲ್ ಲೈನ್ ಏನ್ ಬರ್ಬೇಕು ತೀರಾ ಚಿಕ್ಕದಿದೆ, ಇಟ್ಕೊಂಡಿರೋಣ, ನೋಡೋಣ. ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಸ್ಟ್ರೇಟ್ ಲೈನ್ ಇದೆ, ಇಲ್ಲಿ ಒಂದು ಈ ತರ ಬರ್ತಾ ಇದೆ, ಹೌದಾ? ಆದ್ರೆ ಇದ್ರ ಸ್ಟ್ರೇಟ್ ಲೈನ್ ಲೆಂತ್ ತುಂಬಾ ಚಿಕ್ಕದಿದೆ ಕಂಪೇರ್ ಟು ಯುವರ್ ಕ್ವೆಶನ್ ನೋಡಿ, ಫಸ್ಟ್ ಲೈನ್ ತುಂಬಾ ದೊಡ್ಡದು, ಆದ್ರೆ ಡಿ ಅಲ್ಲಿ ಇದು ತುಂಬಾ ಚಿಕ್ಕದ್ ಬರ್ತಾ ಇದೆ, ಹೌದಾ? ಇದಂತೂ ಆಗದೇ ಇಲ್ಲ, ಇದಂತೂ ಆಗದೇ ಇಲ್ಲ, ಬಿಕಾಸ್ ದಿ ಸೆಕೆಂಡ್ ಲೈನ್ ಇಸ್ ವೆರಿ ಸ್ಮಾಲ್, ಇದಾಗಲ್ಲ. ಇಲ್ಲಿ ಕೆಳಗಡೆ ಸೆಗ್ಮೆಂಟ್ ಕರೆಕ್ಟ್ ಇದೆ, ಮೇಲ್ಗಡೆ ಲೈನ್ ತುಂಬಾ ಚಿಕ್ಕದಿದೆ, ಕರೆಕ್ಟಾ? ಓಕೆ, ಸೊ ಇದು ಬಿಟ್ರೆ ಬೇರೆ ಎಲ್ಲಾದ್ರೂ ಕಂಪೇರ್ ಮಾಡಕ್ ಆಗುತ್ತಾ? ಇಲ್ಲೊಂದು ಮಧ್ಯದಲ್ಲಿ ಒಂದು ಸ್ಟ್ರೇಟ್ ಲೈನ್ ಇದೆ, ಇಲ್ಲೂ ಅದೇ ಪ್ರಾಬ್ಲಮ್, ಸೆಕೆಂಡ್ ಲೈನ್ ತೀರಾ ಚಿಕ್ಕದು, ಹೌದಾ? ನೋಡೋಣ, ಈಗ ನಾನು ಆಳಿಸ್ಬಿಡ್ತೀನಿ. ಓಕೆ, ಎಸ್, ಸೊ ಹೌದು ಅಲ್ವಾ, ಸ್ವಲ್ಪ ಇದು ಮತ್ತೆ ಬಿ ಅಂತೂ ಆಗ್ಲಿಲ್ಲ, ಸಿ ಕೂಡ ಆಗ್ಲಿಲ್ಲ. ಈಗ ಎ ಮತ್ತೆ ಡಿ ಮಧ್ಯದಲ್ಲಿ, ಓಕೆ, ಎ ಮತ್ತೆ ಡಿ ಮಧ್ಯದಲ್ಲಿ ಆಲ್ಮೋಸ್ಟ್ ಸೇಮ್ ಕಾಣ್ತಾ ಇದೆ. ಸ್ಟ್ರೇಟ್ ಲೈನ್ ಫಸ್ಟ್ ಲೈನ್ ಲೆಂತ್ ಕರೆಕ್ಟ್ ಇದೆ, ಸೆಕೆಂಡ್ ಲೈನ್ ಇಲ್ಲಿ ಏನಾಗ್ತಾ ಇದೆ, ಡಿ ಅಲ್ಲಿ ಸೆಕೆಂಡ್ ಲೈನ್ ತುಂಬಾ ಕಡಿಮೆ ಇದೆ, ಹೌದಾ? ಕಂಪೇರ್ ಟು ಫಸ್ಟ್ ಒನ್. ಸೊ ಸ್ವಲ್ಪ ನಾನು ಹೇಳಿದೆ ಅಲ್ಲ, ಲೆಂತ್ ಎಕ್ಸಾಕ್ಟ್ ಇರ್ಲಿಲ್ಲ ಅಂದ್ರೂ ಕ್ಲೋಸೆಸ್ಟ್ ಇರೋದನ್ನ ಮಾರ್ಕ್ ಮಾಡಿ, ವಿಚ್ ಇಸ್ ವೆರಿ ಕ್ಲೋಸೆಸ್ಟ್. ಓಕೆ, ಈಗ ಎ ಆಪ್ಷನ್ ಅಲ್ಲಿ ಇದು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ವೆರಿ ಕ್ಲೋಸೆಸ್ಟ್ ಇದೆ, ಓಕೆ, ಆಂಗಲ್ ಕೂಡ ಆಲ್ಮೋಸ್ಟ್ ಕ್ಲೋಸೆಸ್ಟ್ ಇದೆ. ಇದು ಎ ಮತ್ತೆ ಡಿ ಅಲ್ಲಿ ವಿಚ್ ಇಸ್ ವೆರಿ ಸಿಮಿಲರ್ ಟು ಯುವರ್ ವೆರಿ ಫಿಗರ್. ಎ ಇಸ್ ವೆರಿ ಸಿಮಿಲರ್, ಆಕ್ಚುಲಿ ಎ ಮತ್ತೆ ಡಿ
ಸಿಮಿಲರ್ ಇದೆ, but go for the closest one. Here the closest one is option A. Option D ಆಗಲ್ಲ. Okay. So I'll give you just 5 seconds to compare. Option A ಮತ್ತೆ D ಮಧ್ಯದಲ್ಲಿ ಯಾವ್ದು ವೆರಿ ಕ್ಲೋಸ್ ಇದೆ. ನಾನು ಇಲ್ಲಿ ಎಷ್ಟು ಸ್ಟ್ರೇಟ್ ಲೈನ್ ಇದಾವೆ ಎಲ್ಲ ಸ್ಟ್ರೇಟ್ ಲೈನ್ಗೂ ಹಾಕ್ಬಿಡ್ತೀನಿ. You can see why D is not that close. ಇಲ್ಲೊಂದು ಸ್ಟ್ರೇಟ್ ಲೈನ್ ಇದೆ. ಓಕೆ, ಸೊ ಇಷ್ಟು ಬರ್ತಾ ಇದಾವೆ, ಬಟ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ A is much similar than D. ಹೌದಾ? Yes. So this is what your answer is, option A. Okay. Yes. Any doubts to anyone? Here this chapter gets over. This is hidden figures. ಸರಿನಾ? ಒಂದ್ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಶೇಪ್ ನೋಡಿ, ಸೈಜ್ ನೋಡಿ, ಆಂಗಲ್ಸ್ ನೋಡಿ, ಅದೇ ತರ ಸೇಮ್ ಅದೇ ತರ ಇರ್ಬೇಕು. ಇಲ್ಲೇನು ರೊಟೇಟ್ ಎಲ್ಲ ಆಗಿರ್ಬಾರ್ದು, ಆ ತರ ಇರ್ಬಾರ್ದು, ಎಕ್ಸಾಕ್ಟ್ ಹಂಗೆ ಇರ್ಬೇಕು. ಎಲ್ಲಾನು ಮೇಲೆ ಕೆಳಗಡೆ ಇರುತ್ತೆ ಅಷ್ಟೇ. ಒಂದ್ ಕೆಳಗಡೆ ಸೆಗ್ಮೆಂಟ್ ಅಲ್ಲಿ ಇರುತ್ತೆ, ಮೇಲ್ಗಡೆ ಸೆಗ್ಮೆಂಟ್ ಅಲ್ಲಿ ಇರುತ್ತೆ, ಲೆಫ್ಟ್ ಅಲ್ಲಿ ಇರುತ್ತೆ, ರೈಟ್ ಅಲ್ಲಿ ಇರುತ್ತೆ ಅಷ್ಟೇ. ಆದ್ರೆ ಹೆಂಗಿರುತ್ತೆ ಹಂಗೆ ಇರುತ್ತೆ. ಈ ತರ ಯಾವ್ದು ಆಂಗಲ್ ರೊಟೇಟ್ ಆಗಿರ್ಬಾರ್ದು. ಈಗ ನಮ್ದು ಇದು ಶೇಪ್ ಅಂದ್ರೆ ಇಲ್ಲೆಲ್ಲೋ ಇಲ್ಲಿ ಮೇಲ್ ಇರ್ಬೋದು, ಕೆಳಗಡೆ ಇರ್ಬೋದು, ಎಲ್ಲಾದ್ರೂ ಇರ್ಬೋದು. ಆದ್ರೆ ಹಿಂಗೆ ಇರ್ಬೇಕು. ಅದು ಈ ತರ ರೊಟೇಟ್ ಅಥವಾ ಈ ತರ ರೊಟೇಟ್, ಈ ತರ ರೊಟೇಟ್ ಎಲ್ಲ ಆಗ್ಬಾರ್ದು. ಓಕೆ, ಹಂಗೆ ಇರ್ಬೇಕು. ಎಲ್ಲಾದ್ರೂ ಮೇಲೆ ಕೆಳಗಡೆ, ಲೆಫ್ಟ್ ರೈಟ್, ಕಾರ್ನರ್ಗೆ ಸಮ್ವೇರ್ ಇಟ್ ವಿಲ್ ಬಿ, ಬಟ್ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಹೇಗಿದೆ ಅದನ್ನೇ ತಂದು ಇಟ್ಟೋರ್ ತರ ಇರುತ್ತೆ. ಓಕೆ, ಸೊ ಅದನ್ನೇ ತಂದಿಟ್ಟೋರ್ ತರ, ದಟ್ಸ್ ಇಟ್. ಅದು ಎಲ್ಲದು ಇಲ್ಲಿರ್ಬೋದು, ಈ ಕಡೆ, ಎನಿವೇರ್ ಇಟ್ ಕ್ಯಾನ್ ಬಿ, ಬಟ್ ಹೇಗೆ ಅಡಕ ಅಂತಾರಲ್ಲ ಅದನ್ನೇ ತಂದಿಟ್ಟೋರ್ ತರ ಇರ್ಬೇಕು. ಓಕೆ, ಸೊ ದಿಸ್ ಚಾಪ್ಟರ್ ಗೆಟ್ಸ್ ಓವರ್ ಹಿಯರ್. ಟುಮಾರೋ ವಿಲ್ ಸಿ ದ ನೆಕ್ಸ್ಟ್ ಚಾಪ್ಟರ್. ಥ್ಯಾಂಕ್ ಯು ಎವ್ರಿವನ್. ಐ ಹೋಪ್ ದ ಕ್ವೆಶನ್ಸ್ ಆರ್ ಕ್ಲಿಯರ್. ಏನಾದ್ರೂ ಡೌಟ್ಸ್ ಇದ್ರೆ ಈ ಕ್ಲಾಸಸ್ ಅಂತೂ ಅಪ್ಲೋಡ್ ಆಗಿರುತ್ತೆ, ಚಾಟ್ ಬಾಕ್ಸ್ ಓಪನ್ ಇರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಡೌಟ್ಸ್ ಹಾಕ್ಬೋದು. ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಎನಿಥಿಂಗ್, ಏನಾದ್ರು ಕನ್ಸೆಪ್ಟ್ ಹೇಗೆ ಕಂಪೇರ್ ಮಾಡಬೇಕು, ವಾಟ್ ಎವರ್ ಇಟ್ ಇಸ್, ಯು ಕ್ಯಾನ್ ಆಸ್ಕ್ ಇನ್ ದ ಚಾಟ್ ಬಾಕ್ಸ್. Okay, thank you everyone. Take care till tomorrow. We'll see you tomorrow.